ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ ಹಾಗೆ ನೀವು ನಂಬಿದ ದೈವಶಕ್ತಿಯ ಆಶೀರ್ವಾದ, ನೀವು ಮಾಡಿದ ಒಳ್ಳೆಯ ಕರ್ಮದ ಫಲ ನಿಮ್ಮನ್ನು ಸಂರಕ್ಷಿಸ್ತಾ ಇದೆ. ಅದೇ ರೀತಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಅನೇಕ ರೀತಿಯ ಸಮಸ್ಯೆಗಳಿಂದ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ನಿಮಗೆ ಒಂದು ಮಾರ್ಗದರ್ಶನವನ್ನು ಕೂಡ ನೀಡುತ್ತೆ, ನೀವು ಏನು ಮಾಡಬೇಕು ಅನ್ನುವ ಒಂದು ಸಂಶಯದಲ್ಲಿದ್ದಾಗ. ಹಾಗಾದರೆ ಗುರುವಿನ ಹಾಗೆ ದೈವಶಕ್ತಿಯ ಎನರ್ಜಿಗೆ, ಬ್ರಹ್ಮಾಂಡದ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಗುರುವನ್ನು, ದೈವಶಕ್ತಿಯನ್ನು, ಬ್ರಹ್ಮಾಂಡದ ಶಕ್ತಿಗಳನ್ನು ನೆನಪು ಮಾಡ್ಕೊಳ್ಳಿ. ಹಾಗೆ ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ, ನಿಧಾನವಾಗಿ ಆ ಉಸಿರನ್ನು ಹೊರಗೆ ಹಾಕ್ತಾ, ಉಸಿರಿನ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಗುರುವಿನ ಶಕ್ತಿ, ದೈವಶಕ್ತಿಯ ಎನರ್ಜಿಗೆ ಕನೆಕ್ಟ್ ಆಗಿ. ಇಲ್ಲಿ ಮೊದಲನೇದಾಗಿ ಯಾವ ರೀತಿ ಒಂದು ಮೆಸೇಜ್ ಬರ್ತಾ ಇದೆ ಅಂದರೆ, ನಿಮ್ಮದು ಕಲ್ಲು ಹೃದಯ, ತುಂಬ ಅಹಂಕಾರಿ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಾ ಅಂತೇಳಿ ಕೆಲವರು ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮೊದಲು ನಿಮ್ಮ ಹತ್ತಿರದ ಸಂಬಂಧಿಕರು, ಹಾಗೆ ಸ್ನೇಹಿತರು, ಹಾಗೆ ಕೆಲವು ಬಾರಿ ನೀವು ಕೆಲಸ ಮಾಡ್ತಾ ಇರುವ ಜಾಗದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ನೆರೆಹೊರೆಯವರು ನಿಮ್ಮ ಆ್ಯಟಿಟ್ಯೂಡನ್ನು ಗುರುತಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಅಹಂಕಾರ ಜಾಸ್ತಿ ಇದೆ, ಹಾಗೆ ನೀವು ದುರಹಂಕಾರಿ ಅನ್ನೋ ರೀತಿಲಿ ಮಾತನಾಡ್ತಾ ಇದ್ದಾರೆ. ಆದರೆ ನಿಮ್ಮ ಒಳ ಮನಸ್ಸನ್ನು ಅವರು ನೋಡ್ತಾ ಇಲ್ಲ. ಯಾಕಂದರೆ ನೀವು ಅವ್ರಿಗೇನು ಅಂಥೇಳಿ ಅರ್ಥ ಮಾಡ್ಸೋಕ್ಕೆ ಹೋಗಿಲ್ಲ. ಅರ್ಥ ಮಾಡಿಸೋ ಅವಶ್ಯಕತೆಯೂ ನಿಮಗಿಲ್ಲ. ನಾನು ಸರಿಯಾಗಿದ್ದೀನಿ, ನಾನು ಒಳ್ಳೆಯವಳು, ನಾನು ಮಾಡ್ತಾ ಇರೋ ಕೆಲಸದ ಉದ್ದೇಶ ಒಳ್ಳೆಯದಿದೆ ಅನ್ನೋ ರೀತಿಯಲ್ಲಿ ನೀವು ಹೇಳೋಕ್ಕೆ ಹೋದರೆ ಅದಕ್ಕೂ ಮೊದಲು ನಿಮ್ಮನ್ನೇ ಹೊಣೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ನೀವು ದೇವರ ಎನರ್ಜಿಗೆ, ಗುರುವಿನ ಎನರ್ಜಿಗೆ, ಆಧ್ಯಾತ್ಮಿಕದ ಎನರ್ಜಿಗೆ, ಧ್ಯಾನದ ಎನರ್ಜಿಗೆ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಇವು ಆ ಪ್ರಕೃತಿ ಎನರ್ಜಿ ಕೂಡ ನಿಮ್ಮನ್ನು ಹೀಲ್ ಮಾಡೋದ್ರ ಜೊತೆಗೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ನಿಮ್ಮ ಜೊತೆ ಅವಿನಾಭಾವ ಒಂದು ಮಾತುಕತೆಯನ್ನು ನಡೆಸುತ್ತೆ. ಹಾಗಾಗಿ ಈ ರೀತಿಯ ಒಂದು ಎನರ್ಜಿಯೊಂದಿಗೆ ನೀವು ಸಂಬಂಧವನ್ನು ಇಟ್ಕೊಳ್ಳಿ. ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಗೊಂದಲಕ್ಕೆ ಒಳಗಾಗೋದು ಬೇಡ, ಹಾಗೆ ಖಿನ್ನತೆಗೆ ಜಾರೋದು ಬೇಡ. ಇಷ್ಟೇ ಆ ಜನರ ಲಕ್ಷಣ, ಅದು ಅವರ ಕರ್ಮ ಆಗಿದೆ. ನಿಮ್ಮನ್ನು ಮುಂದೆ ಬೆಳೆಸಲಿಕ್ಕೆ ಅವರು ಎಲ್ಲೋ ಒಂದು ರೀತಿಯಲ್ಲಿ ಹಿಂದೆ ನಿಂತು ಕಾರಣರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ಳಿ. ನೀವು ಮುಂದೆ ಹೋಗ್ತಾನೆ ಹೋಗಿ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ನಿಮ್ಮ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಹಿಂದಿನ ಒಂದು ವಿಚಾರವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ, ಇಲ್ಲ ಈಗಿನ ಒಂದು ವಾಸ್ತವ ಪರಿಸ್ಥಿತಿನೂ ಒಟ್ಟಾರೆಯಾಗಿ ಈ ಎನರ್ಜಿ ಕನೆಕ್ಟ್ ಆಗ್ತಿದ್ರೆ ನಿಮ್ಮ ಸಂಬಂಧಿಕರು ಕೆಲವೊಂದು ಸಾರಿ ನೀವು ಸಹಾಯ ಮಾಡಿ ಅಂಥೇಳಿ ಅಂಗಲಾಚಿ ಬೇಡಿಕೊಂಡ್ರೂ ಕೂಡ ಸಹಾಯ ಮಾಡಿಲ್ಲ. ಅದೇ ನೀವು ಸಮಸ್ಯೆ ಹೇಳಿಕೊಳ್ಳದೆ ಅನಾಹುತ ಏನಾದರೂ ಮಾಡಿಕೊಂಡಾಗ ಅವರು ನಮಗೊಂದು ಮಾತನ್ನು ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ. ನಾನು ಏನಾದರೂ ಮಾಡ್ತಿದ್ದೆ ಅಂತ ಹೇಳ್ಬೋದು, ಆದರೆ ಹೇಳಿದಾಗ ನಾವೇನು ಮಾಡೋಕ್ಕಾಗತ್ತೆ ಅಂತಲೂ ಕೂಡ ಹೇಳಿದ್ದುಂಟು. ಅವರೆಲ್ಲರೂ ನಿಮ್ಮ ಮದುವೆಯಲ್ಲಿ ಸಮ್ಮಿಲನಗೊಂಡಿರ್ತಾರೆ. ಆದರೂ ಕೂಡ ಕೆಲವೊಂದು ಸಾರಿ ಈ ರೀತಿ ಸಮಸ್ಯೆ ಎದುರಾದಾಗ ಈ ರೀತಿ ಮಾತುಗಳನ್ನು ನೀವು ಕೇಳಲ್ಪಟ್ಟಿದ್ದೀರಾ. ಪ್ರೀತಿ, ನಂಬಿಕೆ, ಗೌರವದ ಜೊತೆ ಅನಿವಾರ್ಯವಾಗಿ ಸಾಗಲೇಬೇಕು. ಆಗಲೇ ಜೀವನ ಸುಂದರವಾಗಿರುತ್ತೆ. ಯಾವಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಿಲ್ವೋ, ಎಲ್ಲೋ ಒಂದು ರೀತಿಯಲ್ಲಿ ಅಲ್ಲಿ ಆ್ಯಟಿಟ್ಯೂಡ್ ತೋರಿಸೋದಾಗಿರ್ಬೋದು, ಅಹಂಕಾರ, ನಾನೇ ಮಾಡಿದೆ, ನನ್ನಿಂದನೇ ಆಗ್ತಾ ಇರೋದು, ಅದು ಗಂಡಾಗಿರ್ಬೋದು ಹೆಣ್ಣು ಆಗಿರ್ಬೋದು, ಈ ರೀತಿಯಾಗಿ ಕೆಲವು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಹುಟ್ಟಿಸ್ಕೊಂಡ್ರೆ ಖಂಡಿತವಾಗಿಯೂ ಆ ಸಂಬಂಧ ಸರಿ ಆಗಿರೋದಿಲ್ಲ. ಅದೇ ರೀತಿ ಭಿನ್ನಾಭಿಪ್ರಾಯಗಳು ನಿಮ್ಮ ಜೀವನದಲ್ಲಿ ಬಂದಿದ್ದಾವೆ. ಅದರಲ್ಲಿ ಮತ್ತೆ ಥರ್ಡ್ ಪಾರ್ಟಿ ಎಂಟ್ರಿ ಕೂಡ ಆಗಿರೋದ್ರಿಂದ ಇಲ್ಲಿ ನಿಮಗೆ ತುಂಬ ಮಾನಸಿಕವಾಗಿ ಹಿಂಸೆ ಆಗಿದೆ. ಅದರಲ್ಲೂ ಕೆಲವರ ಒಂದು ವಿಚಾರ ಹೇಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ, 8 ವರ್ಷ ಆಗಿರ್ಬೋದು, 9 ವರ್ಷ ಆಗಿರ್ಬೋದು, ಮದುವೆಯ ಒಂದು ಪವಿತ್ರವಾದ ಸಂಬಂಧದಲ್ಲಿ ನೀವು ಬದಲಾವಣೆಯನ್ನು ಬಹಳ ಪಡ್ಕೊಳ್ಬೇಕು ಅಂತೇಳಿ, ಸಂಭಾಳಿಸ್ಬೇಕು ಅಂತೇಳಿ, ಆ ಪರಿಸ್ಥಿತಿಯನ್ನು ಬದಲಾಯಿಸಬೇಕು ಅಂತೇಳಿ ಬಹಳ ಪ್ರಯತ್ನ ಪಟ್ರಿ. ನಿಮ್ಮ ಗಂಡನ ಜೊತೆ ತುಂಬ ಒಂದು ಸಾರಿ ಮಾತನಾಡಿದರೆ, ಆದರೂ ಕೂಡ ಅವರು ಆ 3ನೇ ಒಂದು ವ್ಯಕ್ತಿಯನ್ನು ಬಿಡಲಿಲ್ಲ. ಹಾಗಾಗಿ ನೀವು ಅವರನ್ನೇ ಬಿಟ್ಟು ಈಗ ನಿಮ್ಮ ಮಕ್ಕಳೊಂದಿಗೆ ಹೊರಗೆ ಬಂದಿದ್ದೀರಾ. ಡೈವರ್ಸ್ ಆಗಿದೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಬೇರೆಯವರು ಸುಂದರವಾಗಿರೋ ಒಂದು ಗಂಡ ಹೆಂಡತಿಯ ಸಂಸಾರವನ್ನು ಕಂಡಾಗ ನನ್ನ ಜೀವನ ಯಾಕೆ ಹೀಗಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಗೆ ಅನಿಸ್ಬೋದು. ಅಂದರೆ ನನಗೆ ಯಾಕೆ ಒಳ್ಳೆಯ ವ್ಯಕ್ತಿ ಸಿಗಲಿಲ್ಲ ಅಂಥೇಳಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಆದರೆ ಇದೇ ನಿಮ್ಮ ಒಂದು ಋಣ ಆಗಿತ್ತು, ಅವ್ರದ್ದು ಅಷ್ಟೇ ಋಣ ಆಗಿತ್ತು. ಅಂದರೆ ನಿಮ್ಮ ಆತ್ಮದ ಉದ್ದೇಶವೇ ಆ ಋಣವನ್ನು ಕಳ್ಕೊಳ್ಳೋದಾಗಿತ್ತು. ಈ ರೀತಿಯಾಗಿ ಕಳ್ಕೊಂಡಿದ್ರೆ ಇನ್ನೇನಾದರೂ ನೀವು ಪ್ರಯತ್ನ ಪಟ್ಟರೆ ಹೊಸ ಜೀವನವನ್ನು ಪಡ್ಕೊಳ್ಬೋದು. ಆದರೆ ಈಗಾಗಲೇ ನೀವು ಆಯಾಸಗೊಂಡಿದ್ದೀರಾ ಆ ಜೀವನದಿಂದ. ಹಾಗಾಗಿ ನಿಮಗೆ ಈಗ ಅದರ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗಾಗಿ ಮಕ್ಕಳೊಂದಿಗೆ ನೀವು ಒಂದು ಪವಿತ್ರವಾದ ಸಂಬಂಧದಲ್ಲಿ ಮುಂದುವರಿತಾ ಸಾಕ್ತಾ ಇದ್ದಾರೆ. ಆದರೂ ಕೂಡ ಮಕ್ಕಳು ಎಲ್ಲೋ ಒಂದು ರೀತಿಯಲ್ಲಿ ಸಣ್ಣದಾಗಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದರೂ ಕೂಡ ಭಾವನಾತ್ಮಕವಾಗಿ ಅದನ್ನು ಫೀಲ್ ಮಾಡಿ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ವಿಚಾರಗಳನ್ನು ಮಾಡಿಬಿಡ್ತೀರಾ. ಅಂದರೆ ನನ್ನ ಜೀವನ ಯಾಕೆ ಹೀಗೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬ್ಲೇಮ್ ಮಾಡ್ಕೊಳ್ತೀರಾ. ಆ ರೀತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಾ ಇದ್ದೀರಾ. ಹಾಗೆ ಒಂದು ಋಣವನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಹಿಂದೆ ಸರಿದಿದ್ದೀರಾ. ಈಗ ನೀವು ಆಧ್ಯಾತ್ಮಿಕ ಜೀವನಕ್ಕೆ ಕನೆಕ್ಟ್ ಆಗಿದ್ದೀರಾ. ಖಂಡಿತ ಆ ಗುರು ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮ ಜೀವನ ಅಂದರೆ ಆತ್ಮೋದ್ಧಾರಕ್ಕೆ ಏನೆಲ್ಲ ಒಂದು ನೀವು ಮಾಡ್ಕೊಳ್ಬೇಕೋ ಅದನ್ನು ನೀವು ಮಾಡ್ಕೊಳ್ಳೋಕ್ಕೆ ಗುರುವು ದಾರಿ ತೋರಿಸ್ತಾ ಇದ್ದಾರೆ. ನಿಮ್ಮ ಕರ್ತವ್ಯವನ್ನು ಅದ್ರ ಜೊತೆಗೆ ನೀವು ಜವಾಬ್ದಾರಿಯನ್ನು ಮಾಡ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಸೂಚನೆಯನ್ನು
ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಯಾವುದನ್ನು ಅಷ್ಟು ಮನಸ್ಸಿಗೆ ಹಚ್ಕೊಳ್ಳೋಕೆ ಹೋಗಬೇಡಿ. ಎಲ್ಲವನ್ನು ಒಂದು ಕರ್ತವ್ಯದ ರೀತಿಯಲ್ಲಿ ನೋಡಿಕೊಂಡು ನೀವು ಗುರುವಿನ ಜೊತೆ ಒಂದು ಪ್ರಕೃತಿ ಎನರ್ಜಿ ಜೊತೆ ಕನೆಕ್ಟ್ ಆಗಿ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಮೊದಲನೇ ಒಂದು ಎನರ್ಜಿಯ ಕಾರ್ಡನ್ನು ನಾನಿಲ್ಲಿ ವಿವರಿಸಿದ್ದೀನಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ. ಹಾಗಾದರೆ ಎರಡನೆಯ ಕಾರ್ಡ್ ಮೆಸೇಜ್ ಯಾವ ರೀತಿ ಇಲ್ಲಿ ಬರ್ತಾ ಇದೆ ಅಂದರೆ ದ ಎಂಪೈರರನ್ನು ಸೂಚಿಸ್ತಾ ಇದೆ. ಇದು ಸಾಮಾನ್ಯ ಕಾರ್ಡ್ ಅಲ್ಲ, ಇದು ಶಕ್ತಿಯ ನಿಯಂತ್ರಣ, ಜೀವನದ ಹಿಡಿತ ಎನ್ನುವ ಸಂಕೇತವನ್ನು ಕೊಡ್ತಾ ಇದೆ. ಇಲ್ಲಿ ನೀವೀಗ ತಲ್ಲಣಗೊಂಡಿದ್ದೀರಾ, ಆದರೆ ನಿಮ್ಮೊಳಗೆ ಒಂದು ರಾಜನ ಶಕ್ತಿ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಭಾವನೆಗಳಿಂದ ಹೆಚ್ಚು ತೂಗಾಡ್ತಾ ಇದ್ದೀರಾ, ಆದರೆ ಈಗ ಸಮಯ ಬಂದಿದೆ ನಿಮ್ಮ ಜೀವನವನ್ನು ನಿಯಂತ್ರಣಕ್ಕೆ ತರುವುದು. ಹಾಗೆ ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಇರಬೇಕು. ಈ ಸಮಯದಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ ಅನ್ನೋ ರೀತಿಯಲ್ಲಿ ಗುರುವು ಸೂಚಿಸ್ತಾ ಇದ್ದಾರೆ. ನಿಮ್ಮ ಜೀವನದ ಲೀಡರ್ ನೀವೇ ಆಗಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನೀವು ಏನೋ ಒಂದು ತೀರ್ಮಾನವನ್ನು ತಗೊಳ್ತಾ ಇದ್ದೀರಾ, ಹಾಗೆ ಯಾವುದೋ ಒಂದು ಕೆಲಸದಲ್ಲಿ ನೀವು ಎಲ್ಲಿಗೋ ಹೋಗ್ತಾ ಇದ್ದೀರಾ ಅಂದರೆ ಇಲ್ಲಿ ಬೇರೆಯವರ ಹಸ್ತಕ್ಷೇಪ ಆಗೋದಕ್ಕಿಂತ ನಿಮ್ಮ ಆ ಒಂದು ಮುಂದಿನ ಒಂದು ವ್ಯವಸ್ಥೆಗೆ, ಆ ಒಂದು ದಾರಿಗೆ ನೀವೇ ಲೀಡರ್ ಆಗಿ ನಾಯಕತ್ವವನ್ನು ತಗೊಂಡು ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ಅಹಂಕಾರ ಅಲ್ಲ, ಮಾತನ್ನು ತಿರಸ್ಕಾರ ಮಾಡಿ ಅಂತಲೂ ಅಲ್ಲ, ಆದರೆ ಇಲ್ಲಿ ಅದನ್ನು ಗೌರವದಿಂದ ತಳ್ಳಿ ಹಾಕಿ ನೀವು ನಿಮ್ಮದೇ ಆದ ಒಂದು ನಾಯಕತ್ವದಲ್ಲಿ ಮುಂದುವರಿಬೇಕು. ಯಾಕಂದರೆ ಅಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗಬಹುದು, ಅವರು ಮನಸ್ಸನ್ನು ಬದಲಾಯಿಸಿ ನಿಮ್ಮನ್ನು ದಾರಿ ತಪ್ಪಿಸ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ಇಲ್ಲಿ ಗುರುವು ನಿಮಗೆ ಎಚ್ಚರಿಕೆಯ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಒಂದು ದಾರಿಗೆ, ನಿಮ್ಮ ಒಂದು ಕೆಲಸಕ್ಕೆ, ನಿಮ್ಮ ಒಂದು ಗುರಿಗೆ ನೀವೇ ನಾಯಕತ್ವ ಹೊಂದಿ, ಅಂದರೆ ನಾಯಕರಾಗಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಬೇಸರ, ಗೊಂದಲ ಇವೆಲ್ಲ ನಿಮ್ಮ ಮೇಲೆ ಆಡಳಿತ ಮಾಡಬಾರ್ದಲ್ವಾ, ಹಾಗಾಗಿ ನೀವು ಅವುಗಳ ಮೇಲೆ ಆಡಳಿತ ಮಾಡಬೇಕು. ಅಂದರೆ ಮುಂದೆ ಅವರಿಂದ ಏನಾದರೂ ಸಮಸ್ಯೆ ಆದಾಗ ನೀವು ಅವ್ರ ಮೇಲೆ ಈ ರೀತಿಯೆಲ್ಲ ಒಂದು ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಕಲ್ಪಿಸಿಕೊಳ್ಳುವುದಕ್ಕಿಂತ ಮೊದಲೇ ನೀವು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಹೇಗೆ ಅಂದರೆ ಆ ಸಮಸ್ಯೆ ಆದಮೇಲೆ ಆ ಸಮಸ್ಯೆಗೆ ಹೊಣೆಗಾರರನ್ನು ಮಾಡೋದಕ್ಕಿಂತ ಮೊದಲು ಆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನೀವು ನಿಮ್ಮದೇ ಆದ ಒಂದು ದಾರಿಯಲ್ಲಿ ವಿಭಿನ್ನವಾದ ಶೈಲಿಯಲ್ಲಿ ಒಂದು ದೃಢವಾದ ನಿಮ್ಮ ನಂಬಿಕೆಯೊಂದಿಗೆ ಸಾಗಿ, ನಿಮ್ಮ ಜೊತೆ ಗುರುವಿರ್ತಾರೆ, ಹಾಗೆ ದೈವಶಕ್ತಿಗಳಿರ್ತವೆ. ಅವರಿಗೆ ಆ ವಿಚಾರವನ್ನು ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡಾಗ ಅವರು ನಿಮಗೆ ಗೈಡೆನ್ಸ್ ಮಾಡ್ತಾರೆ. ಅಂದರೆ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದರೆ ಇಲ್ಲಿ ಜನರ ಗೈಡೆನ್ಸ್ಗಿಂತ ಆ ಭಗವಂತನ ಗೈಡೆನ್ಸ್ ನಿಮಗೀಗ ಅವಶ್ಯಕವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಎನರ್ಜಿ. ಕೆಲವೊಂದು ಸಂಬಂಧಗಳ ವಿಚಾರದಲ್ಲಿ ಯಾರಾದರೂ ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸ್ತಾ ಇದ್ದಾರಾ, ಅಥವಾ ನೀವು ಯಾರಿಗೂ ಅತಿಯಾಗಿ ಅವಲಂಬನೆ ಆಗಿದ್ದೀರಾ, ಈಗ ಸಮಯ ಬಂದಿದೆ ನಿಮ್ಮ ಗೌರವ, ನಿಮ್ಮ ಗಡಿ ಕಾಪಾಡಿಕೊಳ್ಳೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಜೀವನದ ಹಿಡಿತ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮೊಳಗಿನ ರಾಜನು ಜಾಗೃತವಾಗಲಿ. ಯಾರೂ ಇಲ್ಲಿ ಯಾರ ಅಡಿಯಾಳು ಅಲ್ಲ. ಎಲ್ಲರಿಗೂ ಇಲ್ಲಿ ಅವರದ್ದೇ ಆದ ಒಂದು ಸ್ವಾಭಿಮಾನ, ಒಂದು ವ್ಯಕ್ತಿತ್ವ, ಒಂದು ವಿಶೇಷತೆ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಗುರುತಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಅನಿವಾರ್ಯವಾಗಿ ಯಾರದ್ದೋ ಒಂದು ಜೀವನಕ್ಕೆ, ಭಾವನೆಗಳಿಗೆ ಅಂಟ್ಕೊಂಡು ಅನಿವಾರ್ಯವಾದ ಜೀವನ, ನೋವಿನ ಜೀವನ ನಡೆಸೋದಕ್ಕಿಂತ ಇಲ್ಲಿ ಸ್ವಲ್ಪ ಏನಾದರೂ ನಿಮ್ಮ ಕಲೆಯನ್ನು ಹೊರಗೆ ಹಾಕಿ ಅದರ ಮೂಲಕ ಸ್ವಂತ ಒಂದು ನಿರ್ಧಾರಗಳನ್ನು ತಗೊಂಡು ಮುಂದುವರಿಲಿಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ನಿಮ್ಮ ಆತ್ಮದ ಉದ್ದೇಶ ಇದೇ ಆಗಿದೆ. ಕೆಲವೊಂದು ಸಾರಿ ಅಲ್ಲಿ ಏರಿಳಿತ, ಕಿರಿಕಿರಿ ಆಗ್ಬೋದು, ನಿಮ್ಮ ದಿಢೀರ್ ಪರಿವರ್ತನೆ ಕಂಡು ಅವರು ಗೊಂದಲ ಉಂಟಾಗ್ಬೋದು, ಆಶ್ಚರ್ಯ ಪಡ್ಬೋದು, ಇಲ್ಲ ಕಿರಿಕಿರಿ ಒಂದು ನೋವನ್ನು ಕೊಡ್ಬೋದು. ಇವೆಲ್ಲದರ ಮಧ್ಯೆ ನೀವು ನಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ದೃಢ ವಿಶ್ವಾಸದಿಂದ ಸಾಗಿದರೆ ಖಂಡಿತವಾಗಿಯೂ ನೀವು ಯಾರಿಗೂ ಅನಿವಾರ್ಯವಾಗಿ ಅಡಿಯಾಳಾಗಿ ಬದುಕೋದಿಲ್ಲ. ನಿಮ್ಮದೇ ಆದ ನಿರ್ಧಾರದೊಂದಿಗೆ ಸಂತೋಷವಾಗಿ ಬದುಕ್ತೀರಾ. ಹಾಗೆ ಆ ಕುಟುಂಬ ಪ್ರೊಟೆಕ್ಟ್ ಕೂಡ ಆಗುತ್ತೆ ಆರ್ಥಿಕವಾಗಿ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ದಿನ ಏರಿಳಿತ ಕಾಣ್ಬೋದು, ಆದರೆ ಅರ್ಥ ಮಾಡ್ಕೊಳ್ತಾರೆ. ತುಂಬ ದಿನದಿಂದ ಒಂದು ನೋವಿನಿಂದ ನರಳಿರ್ತೀರಾ, ಅಡಿಯಾಳಾಗಿ ಬದುಕಿರ್ತೀರಾ, ಇಲ್ಲ ಯಾರದ್ದೋ ಒಂದು ಕಿರಿಕಿರಿಯನ್ನು ಅನುಭವಿಸಿರ್ತೀರಾ. ಈ ಸಮಯದಲ್ಲಿ ನೀವು ಹೊರಗೆ ಬರಬೇಕು ಅಂದರೆ ನಿಮ್ಮ ಆತ್ಮದ ಉದ್ದೇಶ ನಿಮಗೆ ಸಪೋರ್ಟ್ ಮಾಡಬೇಕು ಅಂದಾಗ ಸ್ವಲ್ಪ ಏರಿಳಿತ ಉಂಟಾಗುತ್ತೆ, ಕಿರಿಕಿರಿ ಆಗುತ್ತೆ, ಅಲ್ಲಿ ವ್ಯತ್ಯಾಸಗಳಾಗ್ಬೋದು, ಜಗಳ ಆಗ್ಬೋದು, ಸಮಸ್ಯೆ ಆಗ್ಬೋದು. ಆದರೂ ಕೂಡ ನೀವೇನು ಅಂದ್ಕೊಂಡಿದ್ದೀರೋ, ನಿಮ್ಮ ಆತ್ಮದ ಉದ್ದೇಶ ಏನಿತ್ತೋ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಒಂದು ತಿರುವು ಅನ್ನೋದು ತಗೊಳ್ಳೇಬೇಕಾಗಿರುತ್ತೆ. ಹಾಗಾಗಿ ಕೆಲವೊಂದು ಸರಿ ಸಮಸ್ಯೆಗಳು ಎದುರಾಗ್ಬೋದು, ಕೆಲವೊಂದು ಸರಿ ಸಪೋರ್ಟ್ ಸಿಗ್ಬೋದು. ಒಟ್ಟಾರೆಯಾಗಿ ನಿಮ್ಮ ಸಂಬಂಧಗಳು ಯಾವ ರೀತಿ ಒಂದು ನಂಬಿಕೆಯಿಂದ, ವಿಶ್ವಾಸದಿಂದ ಇರ್ತವೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮುಂದುವರಿಯೋದು ಉತ್ತಮ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಗುರುವು ಹೇಳ್ತಿದ್ರೆ ನಿಮ್ಮೊಳಗಿನ ರಾಜನೂ ಕೂಡ ಜಾಗೃತವಾಗಲಿ. ನೀವು ಭಯಪಡುವ ಅಗತ್ಯ ಇಲ್ಲ. ನೀವು ಸ್ಥಿರವಾಗಿದ್ದರೆ ಈ ಜಗತ್ತೇ ನಿಮ್ಮ ಮಾತು ಕೇಳುತ್ತದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಗೊಂದಲದಿಂದ ಹೊರಗೆ ಬನ್ನಿ, ನಿಮ್ಮ ಜೀವನದ ನಿಯಂತ್ರಣ ತೆಗೆದುಕೊಳ್ಳಿ, ದೃಢ ನಿರ್ಧಾರ ತೆಗೆದುಕೊಳ್ಳಿ. ನೀವು ದುರ್ಬಲರಲ್ಲ, ನೀವು ಎಂಪೈರರ್ ಶಕ್ತಿಯನ್ನು ಹೊಂದಿದ್ದೀರಾ, ರಾಜನ ಶಕ್ತಿಯನ್ನು ಹೊಂದಿದ್ದೀರಾ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಯಾಕಂದರೆ ನನ್ನ ಅಂಶ, ಈ ಬ್ರಹ್ಮಾಂಡದ ಕಣ ಎಂದಿಗೂ ದುರ್ಬಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ದೈವಾಂಶ ಹಾಗೆ ರಾಕ್ಷಸತ್ವ ಎರಡೂ ಇದೆ. ಮನುಷ್ಯ ದೈವಾಂಶ ಆದರೆ ಅವನ ಮನಸ್ಸಲ್ಲಿ ಕೆಲವೊಂದು ಸಾರಿ ಮೂಡುವ ಭಾವನೆಗಳು ರಾಕ್ಷಸತ್ವವನ್ನು ಸೂಚಿಸ್ತವೆ ಅನ್ನೋ ರೀತಿಯಲ್ಲಿ ಕೂಡ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ರಾಕ್ಷಸತ್ವವನ್ನು ನಿಮ್ಮ ಮನಸ್ಸಿನಿಂದ ನೀವು ಇಗ್ನೋರ್ ಮಾಡಿದಷ್ಟು ದೈವಾಂಶಗಳು ನಿಮ್ಮಲ್ಲಿ ಜಾಗೃತವಾಗುತ್ತೆ. ಆಗ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಉದ್ಭವವಾಗುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ನನ್ನ ಸೃಷ್ಟಿಯಲ್ಲಿ ಯಾವುದೇ ರೀತಿ ಲೋಪದೋಷಗಳಿಲ್ಲ, ಆದರೆ ನಿಮ್ಮ ಕರ್ಮಗಳ ಅನುಸಾರವಾಗಿ ಫಲ ನಿಮಗೆ ಪ್ರಾಪ್ತಿಯಾಗಿರುತ್ತೆ. ಅದನ್ನು ಕಳ್ಕೊಳ್ಳೋಕ್ಕೂ ಕೂಡ ನಾನು ಗುರುವಿನ ಮೂಲಕ, ಅರಿವಿನ ಮೂಲಕ ನಿಮಗೆ ಸಹಾಯ ಮಾಡ್ತಾ ಇರ್ತೀನಿ.
ಹಾಗೆ ಇಲ್ಲಿ ಸಚ್ಚರಿತ್ರೆ ಪಾರಾಯಣ ನೀವು ಮಾಡ್ತಾ ಇದ್ದೀರಾ, ಅದು ಒಂದು 7 ದಿನದ ಸಪ್ತಾಹ ಆಗಿರ್ಬೋದು, ಇಲ್ಲ ಅಖಂಡವಾಗಿ ಅಂದರೆ ನನ್ನ ಜೀವನ ಪೂರ್ತಿ ನಾನು ಮಾಡ್ತೀನಿ ಅನ್ನೋದಾಗಿರ್ಬೋದು, ಈ ರೀತಿ ಒಂದು ಸಂಕಲ್ಪವನ್ನು ತಗೊಂಡಿದ್ದೀರಾ. ಹಾಗೆ ಇದ್ರ ಜೊತೆ ನೀವು ಇನ್ನೂ ಒಂದು ದೇವಿಯ ಪಾರಾಯಣ ಆಗಿರ್ಬೋದು, ಇಲ್ಲ ಒಂದು ಭಗವದ್ಗೀತೆ ಆಗಿರ್ಬೋದು, ಹಾಗೆ ಮತ್ತು ಲಲಿತ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಈ ರೀತಿಯೂ ಕೂಡ ಪಠಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಇಲ್ಲ ಕೇಳಿಸ್ಕೊಳ್ಳೋಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಎನರ್ಜಿ. ಅಂದರೆ ನೀವೊಂದು ಹೈ ಫ್ರೀಕ್ವೆನ್ಸಿ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ. ಖಂಡಿತ ಈ ಎನರ್ಜಿ ನಿಮ್ಮನ್ನು ಸಂಭಾಳಿಸುತ್ತೆ. ಅನೇಕ ರೀತಿಯಲ್ಲಿ ತಪ್ಪು ನಿರ್ಧಾರಗಳನ್ನು ತಗೊಳ್ಳುವಂಥ ಸಂದರ್ಭ ಬಂದಾಗ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನೀವೀಗ ನಾನು ಮುಂದಿನ ಗುರುವಾರದಿಂದ ನಾನು ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ, ಮಾಡ್ಬೋದಾ ಅಂದರೆ ಖಂಡಿತವಾಗಿ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಹೈ ಫ್ರೀಕ್ವೆನ್ಸಿ ನಿಮಗೆ ಎದುರಾಗ್ತಾ ಇದೆ. ಖಂಡಿತ ಈ ಒಂದು ಫ್ಲೋ ಅಲ್ಲಿ ನೀವು ಆ ಒಂದು ಸಚ್ಚರಿತ್ರೆಯನ್ನು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣಾ ಭಾವದೊಂದಿಗೆ ಮಾಡಿದರೆ ಆ ಒಂದು ಸಚ್ಚರಿತ್ರೆಯಲ್ಲಿರುವ ಪ್ರತಿಯೊಂದು ಪದಗಳು ನಿಮ್ಮನ್ನು ಹೀಲ್ ಮಾಡ್ತವೆ. ಬಾಬಾ ಒಂದು ಸಚ್ಚರಿತ್ರೆಯಲ್ಲಿ ಒಂದು ಮಾತನ್ನು ಹೇಳಿದರೆ, ಸಚ್ಚರಿತ್ರೆ ಪಾರಾಯಣ ಮಾಡಿದ್ರೆ ನಾನು ಅಕ್ಷರಗಳ ಮೂಲಕ ನಿಮ್ಮನ್ನು ಹೀಲ್ ಮಾಡ್ತೀನಿ, ಗುಣಪಡಿಸ್ತೀನಿ, ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತೀನಿ ಅಂತ ಹೇಳಿದರೆ ಆ ಒಂದು ವಿಶ್ವಾಸದೊಂದಿಗೆ ನೀವು ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾಯಿದ್ರೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ಕಂಡುಕೊಂಡಿದ್ದೀರಾ. ಅನಾರೋಗ್ಯದಿಂದ ಮುಕ್ತಿಯನ್ನು ಪಡ್ಕೊಂಡಿದ್ದೀರಾ, ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಸಿಗುತ್ತೆ. ನೀವು ಓದೋಕ್ಕಾಗಲಿಲ್ಲ ಅಂದರೂ ಅದನ್ನು ಅಪ್ಕೊಂಡು ಮಲಗಿದಾಗೂ ಕೂಡ ನಿಮಗೆ ಸಮಾಧಾನ ಸಿಕ್ಕಿದೆ. ಬಾಬಾನೇ ನಿಮಗೆ ಬಂದು ಸಂಭಾಳಿಸ್ತಾ ಇದ್ದಾರೆ, ಅಂದರೆ ಭರವಸೆ ತುಂಬ್ತಾ ಇದ್ದಾರೆ, ನಿಮ್ಮನ್ನು ಮಡಲಲ್ಲಿ ಮಲಗಿಸ್ಕೊಂಡು ತಟ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅನುಭವ ಕೂಡ ನಿಮಗೆ ಫೀಲ್ ಆಗಿದೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ಅನುಭವಕ್ಕೆ ಇಲ್ಲಿ ಒಂದು ಸಾಮಾನ್ಯ ಕಾಂಬಿನೇಷನ್ ಬರ್ತಾ ಇಲ್ಲ. ಇದು ಕರ್ಮ, ಸತ್ಯ, ತಾಳ್ಮೆ ಮತ್ತು ಆಂತರಿಕ ಪರಿವರ್ತನೆ ಬಗ್ಗೆ ಬರ್ತಾ ಇರುವ ಒಂದು ಗಂಭೀರವಾದ ಸೂಚನೆಯನ್ನು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಜಸ್ಟಿಸ್, ನ್ಯಾಯ, ಕರ್ಮದ ಕನ್ನಡಿ ಎದುರಾಗ್ತಾ ಇದೆ ನಿಮಗೆ. ಜಸ್ಟಿಸ್ ಕಾರ್ಡ್ ಬಂದಾಗ ಬ್ರಹ್ಮಾಂಡ ಹೇಳೋದು, ಹಾಗೆ ಗುರು ಹೇಳೋದು, ನೀವು ನಂಬಿದ ದೈವಶಕ್ತಿಗಳು ಹೇಳೋದು, ನಿಮ್ಮ ಜೀವನದಲ್ಲಿ ಈಗ ನಡೆಯೋದೇನು ಯಾದೃಚ್ಛಿಕ ಅಲ್ಲ, ಆಕಸ್ಮಿಕ ಅಲ್ಲ. ನೀವು ಮಾಡಿದ ಪ್ರತಿಯೊಂದು ಕ್ರಿಯೆ, ಏನು ಒಂದು ಕ್ರಿಯೆಯನ್ನು ಮಾಡಿರ್ತೀರಲ್ಲ, ನೀವು ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರ, ನೀವು ಯಾರನ್ನಾದರೂ ಹೇಗೆ ನೋಡ್ಕೊಂಡಿದ್ರಿ, ಇವೆಲ್ಲವೂ ಈಗ ಫಲವಾಗಿ ಮರಳಿ ಬರುವ ಸಮಯವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಇಲ್ಲಿ ಶನಿದೇವರಾಗಿರ್ಬೋದು, ಇಲ್ಲ ಗುರುವಾಗಿರ್ಬೋದು, ನೀವು ನಂಬಿದ ದೈವಶಕ್ತಿ, ಬ್ರಹ್ಮಾಂಡದ ಶಕ್ತಿ, ನಿಮ್ಮ ಕರ್ಮ ಜಸ್ಟಿಸ್ ಮಾಡಲಿಕ್ಕೆ ಹೊರಟಿದೆ ನಿಮ್ಮ ಜೊತೆ. ನೀವೇನು ಕೊಟ್ಟಿದ್ರು ಅದನ್ನು ಮರಳಿ ಕೊಡುತ್ತೆ. ನೀವು ಮನುಷ್ಯತ್ವದಿಂದ ನ್ಯಾಯಯುತವಾಗಿ ನಡ್ಕೊಂಡಿದ್ರೆ ಅಲ್ಲಿ ಏನಾದರೂ ಮೋಸ ಆಗಿತ್ತು ಅಂದರೆ ನಿಮಗೆ ನ್ಯಾಯ ಸಿಗುತ್ತೆ. ಇಲ್ಲ ನೀವು ಯಾರಿಗಾದರೂ ನೋವು ಕೊಟ್ಟಿದ್ದು, ಇಲ್ಲ ಯಾರಿಗಾದರೂ ಹಿಂಸೆ ಕೊಟ್ಟಿದ್ದೀರಾ ಅಂದರೆ ನಿಮಗೆ ಮರಳಿ ಸಿಗುವ ಸಂದರ್ಭ ಇದೇ ಆಗಿದೆ. ವಾಸ್ತವವಾಗಿ ನಾನು ಇಲ್ಲಿ ಹೇಳಲೇಬೇಕು ಎರಡು ಎನರ್ಜಿನ. ಅಂದರೆ ಇಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಗುವಂಥ ಸಮಯ ಕೂಡ ಎದುರಾಗ್ತಾ ಇದೆ. ಯಾರಿಗಾದರೂ ವಂಚಿಸಿದ್ರೆ, ಮೋಸ ಮಾಡಿದರೆ, ಇಲ್ಲ ಯಾವುದಾದ್ರೂ ರೀತಿಲಿ ನೋವು ಕೊಟ್ಟಿದ್ರೆ, ಅದು ಯಾವುದೇ ರೀತಿ ಒಂದು ಸಂಬಂಧದಲ್ಲಾಗಿರ್ಬೋದು, ಒಟ್ಟಾರೆಯಾಗಿ ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೂ ಕೂಡ ಇಲ್ಲಿ ನಿಮಗೆ ಮರಳಿ ಅದರ ಫಲ ಸಿಗಲಿಕ್ಕೆ ತಯಾರಿ ನಡೆಸ್ತದೆ. ಇಲ್ಲಿ ಅಫರ್ಮೇಷನ್ ಯಾವ ರೀತಿ ಮಾಡಬೇಕು ಅಂದರೆ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಬೇಕು. ಅದೊಂದೇ ಮಾರ್ಗ ಕಾಣಿಸ್ತಾ ಇದೆ. ಅಂದರೆ ಪಶ್ಚಾತ್ತಾಪ ಪಡಬೇಕು, ತಪ್ಪಾಯಿತು ಅಂತೇಳಿ ಕ್ಷಮೆ ಯಾಚಿಸಿದರೆ ಅದರ ಪ್ರಭಾವ ತಗ್ಗತ್ತೆ. ಏನು ಶಿಕ್ಷೆ ಸಿಗಬೇಕು ಅದು ಸಿಗುತ್ತೆ. ಆದರೆ ಇಲ್ಲಿ 100% ನೀವು ಸತ್ತೇ ಹೋಗಬೇಕು ಅನ್ನೋ ರೀತಿಯಲ್ಲಿ ಉದಾಹರಣೆ ಹೇಳ್ತಿದ್ದೇನೆ. ಆ ರೀತಿ ಇದ್ದರೆ, ಇಲ್ಲ ಆಕ್ಸಿಡೆಂಟ್ ಆಗಬೇಕು ಆ ರೀತಿ ಇದ್ದರೆ, ಅದೊಂದು ಇರುವೆ ಕಚ್ಚುವ ಮೂಲಕ, ಈ ರೀತಿಯಾಗಿ ಒಂದು ಎಡವಿ ಬೀಳುವ ಮೂಲಕ ಅದು ಪರಿಣಾಮವನ್ನು ತಗ್ಸುತ್ತೆ. ಆ ರೀತಿಯಾಗಿ ಇಲ್ಲಿ ಬರ್ತಾ ಇದೆ ಮೆಸೇಜ್. ಆ ಕರ್ಮ ನಿಮಗೆ ಇದು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಬರ್ತಾ ಇಲ್ಲ. ಸಮತೋಲನ ಅಂದರೆ ನಿಮ್ಮ ತಪ್ಪುಗಳನ್ನು ನೀವು ತಿದ್ಕೊಳ್ಬೇಕು, ನಿಮ್ಮ ಪಾಠವನ್ನು ಮುಗಿಸ್ಬೇಕು. ಹಾಗೆ ಮುಂದೆ ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ತೀರಾ, ಯಾವ ರೀತಿ ಕರ್ತವ್ಯಗಳನ್ನು ಸಮತೋಲನದಲ್ಲಿ ತಗೊಂಡು ಹೋಗ್ತೀರಾ, ಹಾಗೆ ಇದರಿಂದ ಈಗ ನಿಮ್ಮ ಜೀವನದಲ್ಲಿ ಏನು ಸಿಕ್ಕಿದೆಯಲ್ಲ ಅದರಿಂದ ಎಷ್ಟು ಪಾಠ ಕಲ್ತಿದ್ದೀರಾ, ಹಾಗೆ ನೀವು ಏನನ್ನು ಅಳವಡಿಸ್ಕೊಂಡಿದ್ದೀರಾ ಅನ್ನೋದನ್ನು ಇಲ್ಲಿ ಸಮತೋಲನ ಮಾಡುತ್ತೆ. ಅಂದರೆ ಕೆಲವಷ್ಟು ಸಂಕಷ್ಟಗಳು ಎದುರಾದಾಗ ನೀವು ಅಲ್ಲಿ ಏನು ಕಲ್ತಿದ್ದೀರಾ, ಹಾಗೆ ಮೋಸ ಆದಾಗ, ಇಲ್ಲ ಯಾರಿಗಾದರೂ ಮೋಸ ಮಾಡಿದಾಗ ಅಲ್ಲಿ ಏನು ಮಾಡಿದ್ದೀರಾ, ತಿದ್ಕೊಂಡಿದ್ದೀರಾ, ಇಲ್ಲ ಆ ಮೋಸದಲ್ಲೇ ಮುಂದುವರಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ, ಇವೆಲ್ಲವೂ ಕೂಡ ಇಲ್ಲಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ಇಲ್ಲಿ ಕೆಟ್ಟದು ಒಳ್ಳೆಯದು ಆಗೋದು ಅನ್ನೋ ರೀತಿಯಲ್ಲಿ ತಿರುವು ಸಿಗ್ತಾ ಇದೆ. ಯಾಕಂದರೆ ಇಲ್ಲಿ 8ರ ಸಂಖ್ಯೆ ಕೆಲವರಿಗೆ ಸೂಚನೆ ಆಗ್ತಾ ಇದೆ. ಅದು ಕಾಣ್ತಾ ಇರ್ಬೋದು, ಇಲ್ಲ ಬರ್ತಾ ಇರ್ಬೋದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಸಾಡೆ ಸಾತಿ ನಡೀತಾ ಇದೆ, ಇಲ್ಲ ಶನಿ ದೇವರಿಗೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿ ಯಾರಾದರೂ ತಿಳಿಸಿದ್ದಾರೆ, ಇಲ್ಲ ಈ ರೀತಿ ಏನಾದರೂ ಮೆಸೇಜ್ ನಿಮಗೆ ಎದುರಾಗಿದೆ ಅಂದರೆ ಇಲ್ಲಿ ಹಾಗಾಗಿ ಇಲ್ಲಿ ಜಸ್ಟಿಸ್ ನಿಮಗೆ ಸಿಗ್ತಾ ಇರೋದು ಅಂತ ಕೂಡ ಕಾಣಿಸ್ತಾ ಇದೆ. ಯಾಕೆ ಈ ರೀತಿ ಒಂದು ಸಂಖ್ಯೆ ನಿಮಗೆ ಎದುರಾಗಿದೆ, 888 ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಯಾರಾದರೂ 8 ಅನ್ನು ಸೂಚಿಸಿ ನಿಮಗೆ ಏನಾದರೂ ಹೇಳೋದಾಗಿರ್ಬೋದು, ತಂದು ಕೊಟ್ಟಿದ್ದಾಗಿರ್ಬೋದು. ಈ ಸಂಖ್ಯೆ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಪದೇ ಪದೇ ಎದುರಾಗ್ತಾ ಇದೆ. ಅದನ್ನು ನೀವು ನೋಡ್ತಾ ಇದ್ದೀರಾ, ಇಲ್ಲ ಅದನ್ನು ಎಣಿಸ್ತಾ ಇದ್ದೀರಾ, ಆ ಸಮಯದಲ್ಲಿ ಅದು 8 ಆಗ್ತಾ ಇದೆ ಅಂದರೆ ಇಲ್ಲಿ ಇದು ಕರ್ಮದ ತೂಕದ ತಕ್ಕಡಿಯಾಗಿ ನಿಮ್ಮ ಜೀವನಕ್ಕೆ ಬಂದಿದೆ. ಅಂದರೆ ನ್ಯಾಯ ಹೇಗೆ ನಡೆಯುತ್ತೆ ಅನ್ನೋದರ ಮೇಲೆ ಇಲ್ಲಿ ಅನುಭವ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಆ ದೇವರ ಶಕ್ತಿ ತುಂಬ ನಿಧಾನ ಆಗಿರ್ಬೋದು, ಆದರೆ ಅತ್ಯಂತ ನಿಖರವಾಗಿ ನಿಮಗೆ ಕೆಲವು ಸ್ಪಷ್ಟವಾದ ಒಂದು ಪಾಠವನ್ನು ಕಲಿಸ್ತದೆ, ಸ್ಪಷ್ಟವಾದ ನ್ಯಾಯವನ್ನು ಕೂಡ ನಿಮ್ಮ ಜೀವನಕ್ಕೆ ತುಂಬಿಸ್ತದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇಲ್ಲಿ ಈ ನ್ಯಾಯ ಮನುಷ್ಯರು ಮಾಡೋ ಥರ ಇರೋದಿಲ್ಲ. ಇದು ಯಾರ ಮಾತನ್ನು ಕೇಳೋದಿಲ್ಲ, ಕರ್ಮ ಮಾತ್ರ ನೋಡ್ತದೆ.
ನೀವು ಯಾರಿಗಾದರೂ ಅನ್ಯಾಯ ಮಾಡಿದರೆ ಅದು ಮರಳಿ ಬರುತ್ತೆ. ಇಲ್ಲ ನೀವು ಯಾರಿಗಾದರೂ ಮೋಸ ಮಾಡಿದರೆ ಹಿಂದಿನ ಜನ್ಮದಲ್ಲಾಗಿರ್ಬೋದು, ಇಲ್ಲ ಇದೇ ಜನ್ಮದಲ್ಲಾಗಿರ್ಬೋದು, ಯಾರದ್ದೋ ಒಂದು ಜೀವನದ ಮಧ್ಯೆ ನೀವು ಹೋಗಬೇಕು ಅಂತೇಳಿ ಬಯಸಿದರೆ ಅದು ನಿಮ್ಮ ಜೀವನದಲ್ಲಿ ಈಗ ಮಧ್ಯೆ ಬಂದಿದೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಹಾಗಾಗಿ ಮೊದಲ ಬಂದ ಮೆಸೇಜ್ ಎನರ್ಜಿಗೂ ಈ ಎನರ್ಜಿಗೂ ಕನೆಕ್ಟ್ ಆಗುತ್ತೆ. ಅಂದರೆ ಸಂಬಂಧಿಕರು ಬಂದು ನಂಗೆ ಸಹಾಯ ಮಾಡಲಿಲ್ಲ, ನಾವು ಗಂಡ ಹೆಂಡತಿ ದೂರ ಆದ್ವಿ, ಆವಾಗ ಯಾರೂ ಬಂದು ಕೇಳಲಿಲ್ಲ, ಮದುವೆಲೆಲ್ಲ ಬಂದಿದ್ದರು, ಹೀಗೆ ಏನಾದರೂ ನಾವು ಕಂಪ್ಲೇಂಟ್ ಹೇಳ್ತೀವಿ, ಇಲ್ಲ ನಾವು ಅಂಗಲಾಚಿದ್ರು ಕೂಡ ನಮ್ಗೆ ಸಹಾಯ ಸಿಗಲಿಲ್ಲ ಅಂದರೆ ನೀವು ಅದನ್ನು ಯಾರಿಗೂ ಕೊಟ್ಟಿರಲಿಲ್ಲ, ನಿಮ್ಮಲ್ಲಿ ಅದು ಡಿಸರ್ವ್ ಆಗಿರಲಿಲ್ಲ, ಹಾಗಾಗಿ ಅದು ನಿಮಗೆ ಸಿಕ್ಕಿರಲಿಲ್ಲ. ಅಲ್ಲಿ ನೀವೊಂದು ಪಾಠ ಕಲಿಬೇಕು. ದ್ವೇಷ ಸಾಧಿಸೋದಲ್ಲ, ನಾನು ಇದನ್ನು ಯಾರಿಗೂ ಕೊಟ್ಟಿಲ್ಲ ಅನಿಸುತ್ತೆ, ನಾನು ಇದನ್ನು ಡಿಸರ್ವ್ ಮಾಡಿಲ್ಲ, ಹಾಗಾಗಿ ನನಗದು ಸಿಕ್ಕಿಲ್ಲ. ಈ ಸಮಯದಲ್ಲಿ ನಾನು ಏನು ಕಲಿಬೇಕು? ಅವರನ್ನು ದ್ವೇಷ ಸಾಧಿಸಿ ಇನ್ಯಾರಿಗೂ ನಾನು ಸಹಾಯ ಮಾಡಲ್ಲ ಅಂತ ಹೇಳಿ ಕಲಿತೀರೋ, ಇಲ್ಲ ಅವ್ರು ನನಗೆ ಮಾಡಿಲ್ಲ, ಅದು ಅವ್ರ ಕರ್ಮ, ನಾನು ಮಾತ್ರ ನನಗೆ ಯಾರಾದರೂ ಕಷ್ಟ ಅಂತ ಹೇಳಿದಾಗ ನಾನು ಸಹಾಯ ಮಾಡ್ತೀನಿ ಅಂದರೆ ಇದು ನೀವು ಇಲ್ಲಿ ಪಾಠ ಕಲಿಯೋದಾಗಿರುತ್ತೆ. ಈ ಪಾಠನೇ ಬೇಕಾಗಿರೋದು. ಈ ಪಾಠ ಎಲ್ಲಿವರೆಗೂ ನೀವು ಕಲಿಯೋದಿಲ್ವೋ ಅಲ್ಲಿವರೆಗೂ ಕರ್ಮ ನಿಮ್ಮನ್ನು ಬೆಂಬಿಡದೆ ಕಾಡುತ್ತೆ. ಅಂದರೆ ನೀವು ಪಾಠನೇ ಕಲಿಬೇಕು, ತಪ್ಪು ಮೇಲೆ ತಪ್ಪು ಮಾಡೋದಲ್ಲ. ಅವ್ರು ದ್ವೇಷ ಮಾಡಿದರು, ಅವ್ರು ನನಗೆ ಸಹಾಯ ಮಾಡಿಲ್ಲ, ನಾನು ಅವ್ರಿಗೆ ಮಾಡಲ್ಲ ಅನ್ನೋ ರೀತಿಲಿ. ನನಗೆ ತುಂಬ ಕೆಟ್ಟ ಸಮಯ ಬಂದಿತ್ತು, ಆ ಸಮಯದಲ್ಲಿ ನಾನು ಒಬ್ಬರ ಹತ್ರ ದುಡ್ಡು ಕೇಳಿದೆ, ಅವ್ರ ಹತ್ರ ದುಡ್ಡಿತ್ತು, ನನಗೆ ಅವ್ರು ಕೊಡಲಿಲ್ಲ, ಇದು ಕರ್ಮ. ಆ ಸಮಯದಲ್ಲಿ ಅವ್ರು ಕೊಡಲಿಲ್ಲ ಅಂದರೆ ನೀವಲ್ಲಿ ಅವರನ್ನು ದ್ವೇಷ ಮಾಡ್ತೀರೋ, ಇಲ್ಲ ಅಲ್ಲೊಂದು ಪಾಠ ಕಲಿತು ನಿಮ್ಮ ಜೀವನದಲ್ಲಿ ನೀವು ಅದನ್ನು ಬಿಟ್ಟು ಮುಂದೆ ಹೋಗ್ತಿರೋ, ಏನಾದರೂ ಒಂದು ಸಾಧನೆ ಮಾಡ್ತಿರೋ, ಆಗಿದ್ದಾಗೋಯ್ತು ಅನ್ನೋ ರೀತಿಲಿ, ಅದು ನನ್ನ ಕರ್ಮ ಅನ್ನೋ ರೀತಿಲಿ ಮುಂದೆ ಹೋದರೆ, ಪಾಠ ಕಲಿತ್ರೆ ಆ ತಪ್ಪನ್ನು ನಾನು ಮಾಡಲ್ಲಪ್ಪ, ಅವ್ರು ಮಾಡಿದರು ಅಂತೇಳಿ ನಾನು ಮಾಡಲ್ಲ ಅನ್ನೋ ರೀತಿಲಿ ನೀವು ತಿದ್ದುಕೊಂಡ್ರೆ ಪಾಠ ಆಗಿರುತ್ತೆ. ಅಲ್ಲಿಗೆ ಆ ಋಣ ಎಂಡ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಮತ್ತೆ ನೀವು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ದಾರಿ ಮಾಡ್ಕೊಳ್ಳೋದು. ಇದೊಂದು ನಿಮ್ಮ ಜೀವನದ ಕೆಟ್ಟ ಅಧ್ಯಾಯ, ಕರ್ಮ ಆಗಿತ್ತು, ಆತ್ಮದ ಉದ್ದೇಶ ಆಗಿತ್ತು, ಅದನ್ನು ಈ ರೀತಿಯಾಗಿ ಕಳ್ಕೊಂಡ್ರಿ, ಅದನ್ನು ಬಿಟ್ಟುಬಿಟ್ರಿ, ಆ ಎನರ್ಜಿ ರಿಮೂವ್ ಆಯಿತು. ಈಗ ಆ ಎನರ್ಜಿಯನ್ನು ನೀವು ಬಿಟ್ಟಾಗ, ಆ ಒಂದು ವಿಚಾರವನ್ನು ನಿಮ್ಮ ಮನಸ್ಸಿನ ತೆಗೆದು ತಲೆಯಿಂದ ತೆಗೆದು ಹೊರಗೆ ಹಾಕಿದಾಗ ಅಲ್ಲಿ ಹೊಸ ವಿಚಾರಗಳು ಹುಟ್ಕೊಳ್ತವೆ. ಅದಕ್ಕೆ ನೀವು ದಾರಿ ಮಾಡಿಕೊಡ್ಬೇಕು ಅನ್ನೋ ರೀತಿಲಿ ಬರ್ತಾಯಿದೆ. ನಿಮಗೆ ನಾನು ಕಾಡನ್ನು ಬಿಡಿಸಿ ಹೇಳಿದ್ದೀನಿ, ಅರ್ಥ ಆಗ್ತಾ ಇದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಕಾರಣ ಇಲ್ಲದೆ ಏನೂ ಸಿಗೋದಿಲ್ಲ. ಯಾರೋ ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ, ಇಲ್ಲ ಯಾರೋ ನಿಮ್ಮನ್ನು ವಂಚಿಸಿದ್ರು ಅಂದರೆ ಅದು ನೀವು ಕೊಟ್ಟಿರ್ತೀರ, ಅದೇ ಕರ್ಮವನ್ನು ಮರಳಿ ಕೊಡುತ್ತೆ. 8ರ ಸಂಖ್ಯೆ ಬರ್ತಾ ಇದೆ, ಶನಿದೇವರು ಬರ್ತಾ ಇದ್ದಾರೆ ಅಂದರೆ ಅದು ಕರ್ಮದೇವತೆಯ ಒಂದು ಸೂಚನೆ ಆಗಿರೋದ್ರಿಂದ, ಇಲ್ಲಿ ಗುರುವು ಕೂಡ ಇರೋದ್ರಿಂದ ಪಾಠ ಕಲಿಸಲೇಬೇಕು. ಶಿಕ್ಷಣ ಕೊಟ್ಟು ನಿಮ್ಮನ್ನು ಸರಿದಾರಿಗೆ ತರುವುದು ಅವರ ಒಂದು ಕಾರ್ಯ ಆಗಿರುತ್ತೆ, ಅಂದರೆ ಕರ್ತವ್ಯ ಆಗಿರುತ್ತೆ. ಅದನ್ನು ಇಲ್ಲಿ ನಮಗೆ ಮಾಡ್ತಾ ಇದ್ದಾರೆ. ಯಾಕಂದರೆ ನೀವು ಆಧ್ಯಾತ್ಮಿಕ ಪ್ರಯಾಣದಲ್ಲಿದ್ದೀರ. ಅಂದರೆ ನಿಮ್ಮ ಪಶ್ಚಾತ್ತಾಪ ಇಲ್ಲಿ ನಿಮ್ಮ ತಪ್ಪನ್ನು ಅರಿವು ಮಾಡಿಸುವ ಮೂಲಕ ನಿಮಗೆ ಹೊಸ ಭವಿಷ್ಯವನ್ನು ರೂಪಿಸಿಕೊಡುವಲ್ಲಿ ಸಹಾಯ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಕೆಲವೊಂದು ವಾಸ್ತವ ವಿಚಾರಗಳು ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ರೀತಿಯಲ್ಲಿ ಬೇಜಾರು ಆಗ್ಬೋದು. ಅಂದರೆ ನಾನು ಹಿಂದೆ ಯಾರಿಗೋ ಮೋಸ ಮಾಡಿದ್ದೆ ಅಂತಲೇ, ಹಾಗಾದರೆ ನನಗೀಗ ಮೋಸ ಆಗ್ತಾ ಇದೆ ಅಂದರೆ ಖಂಡಿತ ಆಗುತ್ತೆ. ಅದನ್ನು ನೀವು ಒಪ್ಕೊಳ್ಳಿ, ಬಿಡಲಿ, ಅದು ನಿಮ್ಮದೇ ಆದ ಫಲ, ಕರ್ಮದ ಫಲ ಆಗಿರುತ್ತೆ. ಹಾಗಾಗಿ ಅದನ್ನೇ ಉದ್ದ ಮಾಡ್ತಾ ಹೋಗಬಾರ್ದು ಅನ್ನೋದು. ದ್ವೇಷ, ಶತ್ರುತ್ವ, ಅಸೂಯೆ, ಹೊಟ್ಟೆ ಕಿಚ್ಚು ಅನ್ನೋ ರೀತಿಲಿ ನೀನು ನನಗೆ ಹೀಗೆ ಮಾಡಿದ್ಯಾ, ನಾನು ಹೀಗೆ ಮಾಡ್ತೀನಿ ನೋಡಿ ನಿನಗೆ ಅಂತ ಸಂದರ್ಭ ಬಂದಾಗ ಅನ್ನೋ ರೀತಿಲಿ ಹೇಳೋದಲ್ಲ. ನೀವು ಅದನ್ನು ಮರ್ತು ಬಿಡಬೇಕು. ಅವ್ರು ಮಾಡಿದ್ದು ಅವರಿಗೆ, ನಾವು ಮಾಡಿದ್ದು ನಮಗೆ ಅನ್ನೋ ರೀತಿಲಿ, ಇಲ್ಲಿ ನನಗೊಂದು ಪಾಠ ಸಿಕ್ಕಿದೆ, ಇಲ್ಲೊಂದು ಕರ್ಮ ಕಳ್ಕೊಂಡಿದ್ದೀನಿ, ಇದು ನಾನು ಯಾರಿಗೋ ಕೊಟ್ಟಿದ್ದೆ, ಈ ರೀತಿ ಆಯಿತು ಅನ್ನೋ ರೀತಿಲಿ ನಿಮ್ಮ ತಪ್ಪನ್ನು ತಿಳ್ಕೊಂಡು ನೀವು ಅಲ್ಲೊಂದು ಪಾಠ ಕಲಿತು ಮುಂದೆ ಹೋಗಬೇಕು. ನಿಮ್ಮ ಜೀವನದಲ್ಲಿ ಆ ರೀತಿ ಯಾವುದೋ ಒಂದು ಘಟನೆ ಎದುರಾಗಿ ಯಾರಿಗೋ ಸಂಕಷ್ಟ, ಇಲ್ಲ ಅವರಿಗೆ ಸಂಕಷ್ಟ ಬಂದು ಎದುರಾದಾಗ ಅವ್ರು ನಿಮ್ಮ ಹತ್ರ ಸಹಾಯ ಕೇಳಿದಾಗ ನೀವು ಕೈಲಾದ ಮಟ್ಟಿಗೆ ಸಹಾಯ ಮಾಡಿದರೆ ಅವ್ರಿಗೆ ಎಲ್ಲೋ ಒಂದು ರೀತಿಲಿ ಪಶ್ಚಾತ್ತಾಪ ಆಗುತ್ತೆ. ನಾನು ಅವಾಗ ಹಣ ಇದ್ದರೂ, ಇಲ್ಲ ನನಗೆ ಸಹಾಯ ಮಾಡೋ ಯೋಗ್ಯತೆ ಇದ್ದರೂ ಕೂಡ ಸಹಾಯ ಮಾಡಲಿಲ್ಲ, ಇವ್ರು ನನಗೀಗ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ಸಹಾಯ ಮಾಡಿದ್ದಾರೆ ಅಂದರೆ ಇವರು ದೊಡ್ಡ ಗುಣ ಅನ್ನೋ ರೀತಿಲಿ ಅವ್ರು ಬ್ಲಸ್ ಮಾಡಿದ್ರು ಕೂಡ ಅದು ಪುಣ್ಯ ಆಗಿ ಪರಿವರ್ತನೆ ಆಗುತ್ತೆ. ಹಾಗೆ ನೀವಾಗಲೇ ಆ ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡಿರ್ತೀರ. ಅವ್ರು ಏನೂ ಕೇಳದೆ ನೀವು ಸಹಾಯ ಮಾಡಿರ್ತೀರಾ ಅಂದರೆ ದೊಡ್ಡತನ ತೋರಿಸಿರ್ತೀರಾ ಅಂದರೆ ಖಂಡಿತ ದ್ವೇಷ ಸಾಧಿಸದೆ ದೊಡ್ಡತನ ತೋರಿಸಿರ್ತೀರ ಅಂದರೆ ಅದು ಕೂಡ ಒಂದು ಬ್ರಹ್ಮಾಂಡದ ಒಂದು ಶಕ್ತಿಗೆ ನೀವು ಕನೆಕ್ಟ್ ಆಗ್ತಿದ್ದೀರ, ಗುರುವಿನ ಶಕ್ತಿಗೆ. ಅಂದರೆ ದೈವಾಂಶ ನೀವು ಸಂಭೂತರಾಗ್ತಾ ಇದ್ದೀರಾ, ಅಂದರೆ ದೈವಾಂಶಗಳು ನಿಮ್ಮಲ್ಲಿ ಜಾಗೃತವಾಗ್ತಾ ಇದ್ದಾವೆ, ರಾಕ್ಷಸತ್ವ ನಿಮ್ಮಿಂದ ದೂರ ಆಗ್ತಿದ್ದಾವೆ ಅನ್ನೋ ರೀತಿಯಲ್ಲಿ ನಿಮ್ಮ ಪಾಠ ಕಲಿಬೇಕು ಅಂತ ಏನು ನಿಮ್ಮ ಆತ್ಮದ ಉದ್ದೇಶ ಅಂದ್ಕೊಂಡು ಬಂದಿದ್ದಲ್ಲ ಅದನ್ನು ಪೂರ್ಣಗೊಳಿಸ್ಕೊಂಡಿದ್ದೀರಾ, ಋಣ ಕಳ್ಕೊಂಡಿದ್ದೀರಾ, ಹಾಗೆ ಮುಂದೆ ಹೋಗಲಿಕ್ಕೆ ದಾರಿಯನ್ನು ತೆರೆದುಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನ್ಯಾಯ ಮಾನವರಂತೆ ಇರೋದಿಲ್ಲ, ಅದು ಯಾರ ಮಾತನ್ನು ಕೇಳೋದಿಲ್ಲ, ಯಾಕಂದರೆ ಅದು ಕರ್ಮ ಮಾತ್ರ ನೋಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನೀವು ಯಾರಿಗಾದರೂ ಅನ್ಯಾಯ ಮಾಡಿದರೆ ಅದು ನಿಮಗೆ ಮರಳಿ ಬರುತ್ತೆ. ನೀವು ಸತ್ಯವಾಗಿದ್ದರೆ ಕೊನೆಗೆ ನಿಮ್ಮ ಪರವೇ ತೀರ್ಪು ಬರುತ್ತೆ. ಸ್ವಲ್ಪ ಏರಿಳಿತ ಉಂಟಾಗ್ಬೋದಿಲ್ಲ ಅಂತಲ್ಲ, ಖಂಡಿತ ಅಲ್ಲಿ ನೀವು ಏನೋ ಕಲಿಯೋದಿರುತ್ತೆ, ಕೆಲವೊಂದು ವಿಚಾರಗಳನ್ನು ಬಿಡೋದಿರುತ್ತೆ. ಯಾಕಂದರೆ ತುಂಬ ಅಟ್ಯಾಚ್ಮೆಂಟ್ ಆಗಿರುತ್ತೆ ಕೆಲವೊಂದು ಜನರಿಗಾಗಿರ್ಬೋದು, ವಿಚಾರಕ್ಕಾಗಿರ್ಬೋದು. ಅವರಿಂದ ನೋವು ಸಿಗ್ತಾ ಇದೆ ಆದರೂ ಅದು ಬೇಕು ಅಂತೇಳಿ ಹಂಬಲಿಸೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಅಂಟ್ಕೊಂಡಿರ್ತಿರಲ್ಲ ಅದನ್ನು ಬಿಡಿಸೋಕ್ಕೋಸ್ಕರನೂ ಕೆಲವೊಂದು ಸಾರಿ ಪರೀಕ್ಷೆಗಳು ಎದುರಾಗ್ತವೆ, ವಿಳಂಬ ಕೂಡ ಆಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ತಪ್ಪಾಗೋದಿಲ್ಲ. ಖಂಡಿತ ಇಲ್ಲಿ ಈ ಸಂಖ್ಯೆ ನಿಮಗೆ ಎದುರಾಗಿದೆ. ಈ ರೀತಿ ಒಂದು ವಿಚಾರಗಳು ನಿಮ್ಮ ಜೀವನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಕಸಿವಿಸಿ ತರ್ತಾ ಇದೆ. ಯಾರೋ ಹೇಳಿದ್ದು ನೀವು ಕೇಳಿಸ್ಕೊಂಡಿದ್ದೀರಾ. ಅಲ್ಲಿ ಹೆದರೋ ಅವಶ್ಯಕತೆ ಇಲ್ಲ. ಶನಿದೇವರು ಅಂದರೆ ಅವರು ನಿಮಗೆ ಕೊಲ್ಲಕ್ಕೆ ಬರೋದಿಲ್ಲ, ಅವರು ನಿಮ್ಮನ್ನು ಪರಿವರ್ತನೆ ಮಾಡಲಿಕ್ಕೆ ಬರ್ತಾರೆ, ಪಾಠ ಕಲಿಸ್ಲಿಕ್ಕೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಗ್ರಹ ದೋಷಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ ಅಂತ ಹೇಳಿ ಯಾರಾದರೂ ಹೇಳಿ ಏನಾದರೂ ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ನೀವು ಪೂಜೆಗೆ ಮೊರೆ ಹೋಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹಣ ತುಂಬ ಕೊಟ್ಟು ಹೋಗೋದೇನು ಬೇಡ, ಅವಶ್ಯಕತೆ ಇರಲ್ಲ. ನಿಮ್ಮ ತಪ್ಪುಗಳನ್ನು ನೀವು ತಿದ್ದುಕೊಂಡು
ಪ್ರಕೃತಿಗೆ, ಪ್ರಾಣಿ ಪಕ್ಷಿ ನಿಸ್ಸಹಾಯಕರಿಗೆ ಮನುಷ್ಯತ್ವ ಮಾನವೀಯತೆಯಿಂದ ಅವರ ಜೊತೆ ವರ್ತಿಸೋದಾಗಿರ್ಬೋದು, ತಂದೆ ತಾಯಿ ಜೊತೆ ಒಂದು ಪ್ರೀತಿಯಿಂದ ಗೌರವದಿಂದ ವರ್ತಿಸೋದು, ಸ್ವಲ್ಪ ಅವ್ರ ಜೊತೆ ಸಮಯ ಕೊಟ್ಟು ಮಾತನಾಡೋದು, ಈ ರೀತಿ ಸಣ್ಣ ಪುಟ್ಟ ವಿಚಾರಗಳನ್ನ ಸರಿಪಡಿಸ್ಕೊಂಡ್ರೆ ಸಾಕು, ಆ ಗ್ರಹ ದೋಷಗಳು ಸಂಪನ್ನಗೊಳ್ಳುತ್ತವೆ. ಅಂದರೆ ಅವು ಪೂರ್ಣಗೊಳ್ಳುತ್ತವೆ. ಆ ಗ್ರಹಗಳು ನಿಮಗೆ ಆಶೀರ್ವಾದವನ್ನು ಮಾಡ್ತವೆ ಅನ್ನೋ ರೀತಿ. ಅಂದರೆ ನೀವು ಎಷ್ಟು ಒಳ್ಳೆಯದನ್ನು ಮಾಡ್ತಾ ಹೋಗ್ತೀರೋ, ಒಳ್ಳೆಯ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ತಾ ಹೋಗ್ತೀರೋ, ಆ ಗ್ರಹ ದೋಷಗಳು ಒಂದೊಂದೇ ಪಟ್ಟು ಹಿಂದೆ ಸರಿತಾ ಹೋಗ್ತವೆ. ಪೂಜೆನೇ ಎಲ್ಲದಕ್ಕೂ ಮಾರ್ಗ ಅಲ್ಲ. ಪೂಜೆ ಮಾಡಬೇಡಿ ಅಂತ ಹೇಳ್ತಿಲ್ಲ, ಅದೊಂದು ಮಾಧ್ಯಮವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಏನೋ ಒಂದು ಕಾಡಾಟ ಇದೆ ಅಂತೇಳಿ ಪೂಜೆ ಮಾಡಿಸ್ತಾ ಇದ್ದೀರಾ, ಅದು ನಾಗದೋಷ ಆಗಿರ್ಬೋದು, ಶನಿ ದೋಷ ಆಗಿರ್ಬೋದು, ಇಲ್ಲ ರಾಹು ದೋಷ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ದೋಷ ಇದೆ, ಅದಕ್ಕೋಸ್ಕರ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಅಂದರೆ ಮೊದಲು ನಿಮ್ಮ ತಪ್ಪನ್ನು ನೀವು ತಿದ್ಕೊಳ್ಬೇಕು, ಪ್ರಾಯಶ್ಚಿತ್ತ ಪಡಬೇಕು. ಇನ್ಯಾವತ್ತೂ ಆ ರೀತಿ ತಪ್ಪುಗಳನ್ನು ನಾನು ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವು ಪಾಠಗಳನ್ನು ಕಲಿಯೋದ್ರ ಮೂಲಕ ನೀವು ಆ ಪೂಜೆಯನ್ನು ಮಾಡಿದಾಗ ಅದು ಆ ಮಾಧ್ಯಮದ ಮೂಲಕ ನಿಮ್ಮ ಕರ್ಮವನ್ನು ಕಳೆಯುತ್ತೆ. ಅದು ಮಾಧ್ಯಮ ಅಷ್ಟೇ. ಇಲ್ಲಿ ಪೂಜೆ, ವ್ರತ, ನಿಯಮ, ನಾಮಸ್ಮರಣೆ ಆ ಭಗವಂತನನ್ನು ತಲುಪಲಿಕ್ಕೆ, ಆಧ್ಯಾತ್ಮಿಕ ಒಂದು ಶಿಖರವನ್ನು ಏರಲಿಕ್ಕೆ ಮಾಧ್ಯಮವಾಗಿ ಕೆಲಸ ಮಾಡ್ತಿದ್ದೇವೆ. ಹಾಗಾಗಿ ವ್ರತ, ಪೂಜೆ, ಪುನಸ್ಕಾರ ಇವು ದಿನನಿತ್ಯದ ನಿಮ್ಮ ಕರ್ತವ್ಯಗಳಾಗಬೇಕು. ಹೇಗೆ ಊಟ ತಿಂಡಿ, ಹಾಗೆ ಒಳ್ಳೆಯ ಬಟ್ಟೆ, ಒಳ್ಳೆಯ ವಿಚಾರ, ಒಳ್ಳೆ ಕಡೆ ತಿರುಗಾಡೋದು, ಇವೆಲ್ಲ ಮಾಡ್ತಿರಲ್ಲ ನಿಮ್ಮ ಜೀವನದ ಒಂದು ಅಭ್ಯಾಸಗಳಲ್ಲಿ, ಇದು ಕೂಡ ಅಂದರೆ ದಿನನಿತ್ಯ ಬೆಳಗ್ಗೆ ಭಗವಂತನಿಗೆ ನೀವು ಸಮರ್ಪಣೆಯಾಗಿ ಈ ದಿನ ನಿಮ್ಮದು, ನಾನು ಈ ದಿನ ನಿಮ್ಮ ಒಂದು ವಿಚಾರಕ್ಕೆ ನನ್ನ ಜೀವನವನ್ನು ಬಿಡ್ತೀನಿ ಅನ್ನೋ ರೀತಿ ನೀವು ಯಾವಾಗ ಶರಣಾಗಿ ಮುಂದುವರಿತೀರ, ಖಂಡಿತವಾಗಿ ಅಷ್ಟೇ ನಿಮ್ಮ ಜೀವನ ಸುರಕ್ಷಿತವಾಗಿರುತ್ತೆ. ಹಾಗೆ ಕೆಲವು ಹಿಂದೆ ಜನ್ಮ ಆಗಿರ್ಬೋದು, ಹಿಂದೆ ಆಗಿರ್ಬೋದು, ನೀವು ಏನೋ ತಪ್ಪು ಮಾಡಿದ್ದೀರಾ ಅಂದರೆ ಆ ತಪ್ಪುಗಳನ್ನು ತಿದ್ಕೊಳ್ಳೋಕೆ ಅವಕಾಶ ಕೊಡ್ತಾರಲ್ವ. ಈಗ ನಿಮ್ಮ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂದರೆ ನೀವು ತಿದ್ಕೊಳ್ಳೋಕೆ ಅವಕಾಶ ಕೊಡ್ತೀರಲ್ವ ಅವ್ರಿಗೆ ಕ್ಷಮೆ ಕೇಳಿದಾಗ, ಅದೇ ರೀತಿ ಇಲ್ಲಿ ನಿಮಗೆ ಕ್ಷಮೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ನಾನು ಸಂಪೂರ್ಣ ಕಾರ್ಡ್ಗಳನ್ನು ವಿವರಿಸಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಕೆಲವು ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಆತಂಕ ಉಂಟು ಮಾಡಿದೆ, ಭಯ ಉಂಟು ಮಾಡಿದೆ, ಹಾಗೆ ತುಂಬ ನೋವಾಗ್ತಾ ಇದೆ ನಿಮ್ಮ ಮನಸ್ಸಿಗೆ. ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಯಾರೂ ಇಲ್ಲ ನಿಮಗೆ, ಆದರೆ ಬಾಬಾರವರನ್ನು ಬಿಟ್ಟರೆ ಅನ್ನೋ ರೀತಿಯಲ್ಲಿ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಅಲ್ಲಿ ನಿಮ್ಮವರಿಗೆ ಏನೋ ಒಂದು ನೋವಾಗೋದ್ರ ಮೂಲಕ ಪರಿವರ್ತನೆ ಕೊಡ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸನ್ನು, ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅಂದರೆ ಅಲ್ಲಿ ನಿಮಗೆ ಯಾರು ನೋವು ಕೊಟ್ಟಿದ್ದಾರಲ್ಲ ಅವರಿಗೆ ಸ್ವಲ್ಪ ನೋವು ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತಾಯಿದೆ ಎನರ್ಜಿ. ಒಟ್ಟಾರೆಯಾಗಿ ಪರಿವರ್ತನೆ ಸಿಗುತ್ತೆ ನೀವು ಅವರನ್ನು ನಂಬಿದ್ದೀರಾ ಅಂದರೆ. ನಿಮ್ಮ ನಿಷ್ಕಲ್ಮಶ ಭಾವಕ್ಕೆ ತಕ್ಕ ಹಾಗೆ ಅದು ಬೇಗ ಆಗುತ್ತೋ ಇಲ್ಲ ಸ್ವಲ್ಪ ತಡ ಆಗುತ್ತೆ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಇಲ್ಲಿ ಕೆಲವು ಗ್ರಹ ದೋಷಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಅಂತೇಳಿ ಯಾರಾದರೂ ಹೇಳಿದ್ದು ಕಣ್ಣಿಗೆ ಕಿವಿಗೆ ಬಿದ್ದಿದೆ ಅನ್ನೋದಾದರೆ, ಹಾಗೆ ಶನಿದೇವರದ ಸಂಖ್ಯೆ 8 ಕಾಣಿಸ್ತಾ ಇದೆ ಅನ್ನೋದಾದರೆ ನಿಮ್ಮ ಜೀವನದಲ್ಲಿ ಸತ್ಯ ಹೊರಬರುವ ಸಮಯ ಅನ್ನೋ ಸೂಚನೆಯನ್ನು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ನೀವು ಏನೋ ತಪ್ಪು ಮಾಡಿದರೆ ಅದು ಹೊರಗೆ ಬರ್ಬೋದು, ಇಲ್ಲ ನಿಮ್ಮ ಜೀವನಕ್ಕೆ ಯಾರಾದರೂ ಅನ್ಯಾಯ ಮಾಡಿದ್ದಾರೆ ಅಂದರೆ ಅವರು ಆ ತಪ್ಪನ್ನು ಒಪ್ಕೊಳ್ಬೋದು. ಒಟ್ಟಾರೆಗೆ ಒಂದು ಸತ್ಯ ಅಂತೂ ಹೊರಗೆ ಬಂದೇ ಬರುತ್ತೆ. ಅದು ಯಾವುದೇ ರೀತಿ ಒಂದು ಸಂಬಂಧದಲ್ಲೂ ಆಗಿರ್ಬೋದು, ವಿಚಾರದಲ್ಲೂ ಆಗಿರ್ಬೋದು, ಕೆಲಸದ ಜಾಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ವೈಯಕ್ತಿಕ ಸಂಬಂಧ, ಪ್ರೀತಿಯ ವಿಚಾರ, ಹೀಗೆ ನೀವು ಯಾವುದಾದ್ರೂ ವಿಚಾರಕ್ಕೆ ಕನೆಕ್ಟ್ ಮಾಡ್ಕೊಳ್ಬೋದು. ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಗುರುವು ಸೂಚಿಸ್ತಾ ಇದ್ದಾರೆ, ನೀವು ಪ್ರಾಮಾಣಿಕವಾಗಿದ್ದರೆ, ತಾಳ್ಮೆಯಿಂದ ಇದ್ದರೆ, ಯಾರಿಗೂ ಕೆಡುಕನ್ನು ಮಾಡದೇ ಇದ್ದರೆ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆ ದಾರಿಯಲ್ಲಿ ಸಾಕ್ತಾ ಇದ್ದೀರಾ ಅಂದರೆ ನೀವು ಯಾರಿಗೂ ಹೆದರೋ ಅವಶ್ಯಕತೆಯೇ ಇಲ್ಲ. ಅಂದರೆ ಯಾವುದೋ ಒಂದು ಗ್ರಹಗತಿ ಬಂದು ನನ್ನ ಜೀವನದಲ್ಲಿ ಗ್ರಹಚಾರ ಮಾಡುತ್ತೆ, ಇಲ್ಲ ದೋಷ ಮಾಡುತ್ತೆ, ನನಗೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳಿ ಯಾರಾದರೂ ಹೆದರಿಸಿ ಪೂಜೆ ಮಾಡಿಸಿ ಅದಕ್ಕೆ ಯಾವುದಕ್ಕೂ ಹೆದರೋದಿಲ್ಲ, ಹೆದರೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಸ್ವಲ್ಪ ತಪ್ಪುಗಳನ್ನು ನೀವು ತಿದ್ದುಕೊಂಡ್ರೆ ಆಯಿತು. ಅಂದರೆ ಒಂದು ಸ್ಥಿರತೆ ಇರಲಿ, ಹಿರಿಯರನ್ನು ಕಂಡ್ರೆ ಗೌರವ ಇರಲಿ, ಹಾಗೆ ಪ್ರಾಣಿ ಪಕ್ಷಿಗಳ ಜೊತೆ ಒಂದು ಅವಿನಾಭಾವ ಪ್ರಕೃತಿಯ ಜೊತೆ ಒಂದು ಸಂಬಂಧವನ್ನು ಇಟ್ಕೊಳ್ಳಿ, ಹಣಕ್ಕೆ ಮರ್ಯಾದೆ ಕೊಡಿ, ಬೇಕಾಬಿಟ್ಟು ಖರ್ಚು ಮಾಡಬೇಡಿ, ಹಾಗೆ ಶಾಂತಿ ಇರಲಿ ಮನೆಯಲ್ಲಿ, ಹಾಗೆ ನಿಮ್ಮ ಮನದಲ್ಲಿ. ಹಾಗೆ ಕೆಲವೊಂದು ವಿಚಾರಗಳನ್ನು ಸಂಭಾಳಿಸಬೇಕು. ಅತಿರೇಕಕ್ಕೆ ಹೋಗಿ ಕೂಗಾಡಿ ಸಮಸ್ಯೆ ಮಾಡೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಅದನ್ನು ಸಹನೆಯಿಂದ ಸ್ವಲ್ಪ ಸಂಭಾಳಿಸ್ಕೊಳ್ಳಿ, ಕೆಲವೊಂದು ತೀರ್ಮಾನಗಳನ್ನು ಸರಿಯಾಗಿ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಸಂಬಂಧಗಳು ಮುರಿಬೋದು, ಕೆಲಸದಲ್ಲಿ ತೊಂದರೆ ಆಗ್ಬೋದು, ಜನರು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಕೆಲವು ಕರ್ಮಗಳು ಕಾಡೋ ಸಮಯ ಇದಾಗಿದೆ. ಕೆಲವೊಂದು ಕರ್ಮಗಳು ಕೂಡ ಯಾವ ರೀತಿ ನಿಮಗೆ ಫಲ ಕೊಡ್ತವೆ ಅಂದರೆ, ಇಂಥ ಕೆಲವು ಕೆಟ್ಟ ಸಂಬಂಧಗಳಾಗಿರ್ಬೋದು, ವಂಚನೆ ಮಾಡೋ ಸಂಬಂಧಗಳಾಗಿರ್ಬೋದು, ಇಲ್ಲ ಕೆಲಸ ಜಾಗದಲ್ಲಿ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ, ಇಲ್ಲ ನಿಮ್ಮನ್ನು ಯಾರಾದರೂ ತಪ್ಪಾಗಿ ಸಂಶಯಪಟ್ಟು ಆಡ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಕೆಲಸ ನಿಮಗೆ ತಿಳಿಯದೆ ಹಿಂದಿಂದ ನಡೆಸ್ತಾ ಇದ್ದಾರೆ. ಅದರಿಂದ ಯಾರೋ ಬಂದು ಹೇಳಿದಾಗ ನಿಮಗೆ ನೋವಾಗಿರ್ಬೋದು, ಆ ಸಮಯದಲ್ಲಿ ನೀವು ಮೌನವಾಗಿ ನಿಮ್ಮ ಕೆಲಸವನ್ನು ಮಾಡಿರ್ಬೋದು. ಆದರೆ ಈಗ ಅದಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಅಂದರೆ ಅವರ ತಪ್ಪಿನ ಅರಿವನ್ನು ಕರ್ಮದ ಮೂಲಕ ಇಲ್ಲಿ ಭಗವಂತ ಅವರಿಗೆ ಪೆಟ್ಟು ಕೊಡಲು ಶುರು ಮಾಡಿದ್ದಾರೆ. ಅಂದರೆ ನೀವು ಏನು ಕೊಟ್ಟಿದ್ರಲ್ಲ, ನೀವು ಅದನ್ನು ಅನುಭವಿಸಿದ್ರೆ, ಒಂದು ನೋವು ನೀವು ಅನುಭವಿಸ್ಬಿಟ್ಟಿದ್ದೀರ. ಹಾಗಾಗಿ ಇಲ್ಲಿ ಈಗ ಅವ್ರ ಸರದಿ, ಅವರು ಏನು ನಿಮಗೆ ಕೊಟ್ಟಿದ್ದಾರಲ್ಲ, ಅದನ್ನು ವಿನಾಕಾರಣ ಏನು ಕೊಟ್ಟಿದ್ರಲ್ಲ ಅದನ್ನು ಈಗ ಅವರು ಅನುಭವಿಸುವ ಸಂದರ್ಭ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇವೆಲ್ಲ ಶಿಕ್ಷೆ ಅಲ್ವೇ ಅಲ್ಲ, ನೀವು ಎಲ್ಲಿ ತಪ್ಪು ಇದ್ರಿ, ಹೇಗೆ ತಪ್ಪನ್ನು ಸುಧಾರಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕನ್ನಡಿಯನ್ನು ಎದುರಿಗಿಟ್ಟು ತೋರಿಸ್ತಾ ಇದ್ದಾರೆ ಅಷ್ಟೇ.
ಗುರುವು ನಿಮಗೆ ಇಲ್ಲಿ ಒಂದು ಎಚ್ಚರಿಕೆಯ ಸಂದೇಶ, ಅಂದರೆ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳಿ, ಖಂಡಿತ ನಾನು ನಿಮಗೆ ರಕ್ಷಣೆ ಕೊಡ್ತೀನಿ ಅನ್ನೋ ರೀತಿಲಿ ನನ್ನ ಶರಣದಲ್ಲಿ ತಗೊಂಡು ನಿಮಗೆ ಆ ರೀತಿಯ ಸಮಸ್ಯೆಗಳಿಂದ ನಾನು ದೂರ ಮಾಡ್ತೀನಿ ಅನ್ನೋ ರೀತಿಲಿ ಯಾವ ರೀತಿ ನಿಮಗೆ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ ಅಂದರೆ, ಅಹಂಕಾರ ಬಿಟ್ಬಿಡಿ, ಸತ್ಯದ ಜೊತೆ ನಿಲ್ಲಿ, ಯಾರನ್ನು ನೋಯಿಸಬೇಡಿ, ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ತಾಳ್ಮೆ ಸಂಯಮ ಕಲ್ತ್ಕೊಳ್ಳಿ, ಶ್ರದ್ಧಾ ಸಬೂರಿಯಿಂದ ಮುಂದುವರಿರಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ, ನೀವು ಇಷ್ಟು ಬದಲಾವಣೆಯನ್ನು ಮಾಡಿಕೊಂಡ್ರೆ, ಹಾಗೆ ಮನುಷ್ಯತ್ವ, ಮಾನವೀಯತೆ, ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಬೆಳೆಸ್ಕೊಂಡ್ರೆ ಖಂಡಿತ ನಾನು ಪ್ರತಿ ಕ್ಷಣ ನಿಮ್ಮ ಜೊತೆ ಇರ್ತೀನಿ, ಉಸಿರಿಗಿಂತ ವೇಗವಾಗಿ ನಿಮ್ಮ ಜೊತೆಗಿರ್ತೀನಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಎಂಥದ್ದೇ ಪಾಪ ಆಗಿರಲಿ ಅದನ್ನು ನನ್ನ ಒಂದು ಪಕ್ಷಕ್ಕೆ ತಗೊಂಡು ಅದನ್ನು ನನ್ನ ಧ್ವನಿಯಲ್ಲಿ ಹಾಕಿ ಸುಟ್ಟು ನಿಮಗೆ ನಾನು ರಕ್ಷಣೆ ಕೊಡ್ತೀನಿ ಅನ್ನೋ ರೀತಿಯಲ್ಲೂ ಕೂಡ ಭರವಸೆ ಕೊಡ್ತಿದ್ದಾರೆ. ನಿಮ್ಮ ಜೀವನವು ಈಗ ಬದಲಾಗ್ತಾ ಹೋಗ್ತಾ ಇದೆ, ಅದರ ಸೂಚನೆ ನಿಮಗೆ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಈಗ ಕಷ್ಟ ಇರ್ಬೋದು, ಆದರೆ ಇಲ್ಲಿ ಅವರು ನಿಮ್ಮನ್ನು ದಂಡಿಸೋದಿಲ್ಲ, ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ, ಹಾಗೆ ನಿಮಗೆ ತಿದ್ಕೊಳ್ಳೋಕ್ಕೆ ಅವಕಾಶ ಕೂಡ ಇಲ್ಲಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮನ್ನು ಅಂದರೆ ಶುದ್ಧ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಬಾಬಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಒಂದು ದಿವ್ಯವಾದ ಅವರ ಒಂದು ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲಿದೆ. ನಿಮ್ಮ ಕಣ್ಣೀರು ನನಗೆ ಕಾಣ್ತಾ ಇದೆ, ಆದರೆ ನಿಮ್ಮ ಕರ್ಮವೂ ನನಗೆ ಗೊತ್ತು. ನೀವು ನಿಜವಾಗಿದ್ದರೆ ಅಂದರೆ ಸತ್ಯವಾಗಿದ್ದರೆ, ಯಾರಿಗೂ ಕೆಡಕನ್ನು ಮಾಡದೆ, ಹಾಗೆ ಯಾರಿಗೂ ಬಗ್ಗೆನೂ ಕೆಟ್ಟದಾಗಿ ಮಾತನಾಡದೆ, ಯಾವುದೇ ರೀತಿ ಒಂದು ಕರ್ಮದ ಕೆಟ್ಟ ಉದ್ದೇಶವನ್ನು ಹೊಂದಿದ್ದೇ ಇದ್ದರೆ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ. ಅದನ್ನು ಹೊಂದಿದ್ರೂ ಕೂಡ ನಾನು ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ನಾನು ಅವಕಾಶ ಕೊಡ್ತೀನಿ. ಆ ತಪ್ಪನ್ನು ನನ್ನ ಮೇಲೆ ತಗೊಂಡು ನಾನು ಧ್ವನಿಯಲ್ಲಿ ಹಾಕಿ ಸುಡ್ತೀನಿ, ನಿಮ್ಮನ್ನು ಸುರಕ್ಷಿತವಾಗಿಸ್ತೀನಿ. ನನ್ನಲ್ಲಿ ದಯೆ ಇದೆ, ಕರುಣೆ ಇದೆ, ಪ್ರೇಮವಿದೆ, ನಿಮಗೋಸ್ಕರನೇ ಅದನ್ನು ನಾನು ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅದು ನಾನು ಸ್ವಾರ್ಥಕ್ಕಾಗಿ ಯಾವತ್ತಿಗೂ ಬಳಸ್ಕೊಂಡಿಲ್ಲ, ಅದು ನನ್ನ ಭಕ್ತರಿಗೋಸ್ಕರನೇ ನಾನು ಇಂದಿಗೂ ವಿಯೋಗಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಆತ್ಮ ಶುದ್ಧವಾದಾಗಲೇ ನೀವು ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಬರ್ತಾ ಇದೆ. ಹಾಗಾಗಿ ಕೆಲವು ವಾಸ್ತವ ತಪ್ಪುಗಳನ್ನು ನೀವು ಕಂಡುಕೊಳ್ಳಿ ಅನ್ನೋ ರೀತಿಲಿ ಬರ್ತದೆ. ಅಂದರೆ ಸುಮ್ಮನೆ ಯಾರ ಬಗ್ಗೆನೋ ಏನು ಮಾತಾಡ್ಕೊಳ್ಳೋದ್ರಿಂದ ಇಲ್ಲಿ ಏನೂ ಆಗೋದಿಲ್ಲ. ನಮ್ಮನ್ನು ನಾವು ತಿದ್ಕೊಂಡು ಮುಂದೆ ಹೋಗೋದ್ರಿಂದ ಎಲ್ಲ ಆಗತ್ತೆ ಅನ್ನೋ ರೀತಿಲಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ. ಎಲ್ಲದೂ ಈ ಒಂದು ಕರ್ಮ ಸುತ್ಕೊಂಡ್ಮೇಲೆ ಅದು ಕೆಲವೊಂದು ಸಾರಿ ಕೆಲವರಿಂದ ತಪ್ಪಾಗುತ್ತೆ, ಕೆಲವರಿಂದ ಸರಿಯಾಗತ್ತೆ. ಇಲ್ಲ ಅಂದರೆ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಕನೆಕ್ಟ್ ಆಗ್ತೀರಾ, ಅದು ಬೇರೆಯವ್ರ ಜೊತೆ, ಅನಿರೀಕ್ಷಿತ ಕೆಲವು ಸಂಬಂಧಗಳ ಜೊತೆ. ಅಂದರೆ ಅದು ನಿಮ್ಮ ಕರ್ಮದ ಭಾಗವಾಗಿರುತ್ತೆ, ಯೋಜನೆಯೇ ಆಗಿರುತ್ತೆ. ಯಾಕಂದರೆ ನಿಮ್ಮ ಸಂಚಿತ ಕರ್ಮದಲ್ಲಿ ನೀವು ಅದನ್ನೇ ಗಳಿಸಿಟ್ಟು ಬಂದಿರ್ತೀರ. ಹಾಗಾಗಿ ಇಲ್ಲಿ ಗುರುವು ನಿಮ್ಮ ಜೊತೆಗಿರೋದ್ರಿಂದ, ಅಂದರೆ ಗುರುವಿನ ಶರಣದಲ್ಲಿ ನೀವು ಹೋಗೋದ್ರಿಂದ, ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ಏನಪ್ಪ ಒಂದು ಬೆನಿಫಿಟ್ ಅಂದರೆ, ನಿಮಗೆ ಅವರ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಕಣ್ಣಿಗೆ ಒಂದು ಬಟ್ಟೆ ಕಟ್ಟಿ ಬಿಟ್ಟಾಗ ಏನಾಗುತ್ತೆ, ನಿಮ್ಮ ಹಿಂದೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ, ಯಾರು ನೋಡ್ತಾ ಇದ್ದಾರೆ, ನಾನು ಎಲ್ಲರೂ ಬಿದ್ದುಬಿಡ್ತೀನಾ, ಮುಂದೆ ದಾರಿ ಇದೆಯಾ, ಇಲ್ಲ ಒಂದು ಕೆರೆ ಇದೆಯಾ, ಏನೂ ಗೊತ್ತಾಗೋದಿಲ್ಲ. ಆ ರೀತಿ ಸಾಗೋದಕ್ಕಿಂತ ಗುರುವಿನ ಜೊತೆ ಸಾಗಿಬಿಟ್ರೆ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಅಂದರೆ ನಿನ್ನ ಭಾಗ್ಯದಲ್ಲಿ ನಿನಗೋಸ್ಕರ ನಿನ್ನ ಕರ್ಮ ಇಂಥದ್ದೊಂದು ಸೌಭಾಗ್ಯವನ್ನು ಡಿಸರ್ವ್ ಮಾಡಿದೆ, ಆದರೆ ನಿನ್ನ ಈಗಿನ ಒಂದು ವರ್ತನೆ ಸರಿ ಇಲ್ಲದಕ್ಕೆ ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಾಯಿಲ್ಲ. ನನ್ನ ಶರಣದಲ್ಲಿ ಬಂದಿದೆಯಾ ಅಂದರೆ ನಾನು ನಿನ್ನನ್ನು ಮಾರ್ಗದರ್ಶನ ಮಾಡ್ತೀನಿ, ದೋಷರಹಿತನನ್ನಾಗಿಸ್ತೀನಿ. ಹಾಗೆ ನಿನ್ನ ಮೂಲಕವೇ ಕೆಲವು ಕೆಲಸಗಳನ್ನು ಮಾಡಿಸುವ ಮೂಲಕ ನಾನು ನಿನ್ನನ್ನು ಶುದ್ಧೀಕರಣಗೊಳಿಸ್ತೀನಿ. ನಂತರ ನಿನ್ನ ಅಷ್ಟು ಕರ್ಮವನ್ನು ನಾನು ದುನಿಯಲ್ಲಿ ಹಾಕಿ ಸುಟ್ಟು ನಿನ್ನನ್ನು ಪವಿತ್ರಗೊಳಿಸಿ ನಿನಗೇನು ಬೇಕೋ ಆ ಸಹಾಯವನ್ನು ನಾನು ಮಾಡ್ತೀನಿ. ಅದು ಇದೇ ಜನ್ಮದಲ್ಲಿ ನೀನು ಪರಿವರ್ತನೆ ಕಂಡುಕೊಂಡು ನಿನ್ನ ಜೀವನಕ್ಕೆ ಒಂದು ನೆಮ್ಮದಿಯುತವಾದ ಸುಂದರವಾದ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು. ಇಲ್ಲ ಅಂದರೆ ಇಲ್ಲಿ ಕೊನೆಗೊಳಿಸಿ ನೀನು ಮುಂದಿನ ಜನ್ಮಕ್ಕೂ ಕೂಡ ಈ ಪುಣ್ಯವನ್ನು ತಗೊಂಡು ಹೋಗ್ಬೋದು. ಒಟ್ಟಾರೆಯಾಗಿ ಪುನರಪಿ ಜನನಂ ಪುನರಪಿ ಮರಣವನ್ನು ಹಾಗೆ ಕರ್ಮವನ್ನು ಕಳಿಲಿಕ್ಕೇ ಗುರುವು ನಿಮ್ಮ ಜೊತೆ ಬರ್ತಾರೆ. ಹಾಗಾಗಿ ಇದು ನಿಮ್ಮ ಮತ್ತು ಅವರ ಜನ್ಮಗಳ ಸಂಬಂಧ ಅಂತೇಳಿ ಕನೆಕ್ಟ್ ಆಗ್ತದೆ. ಹಾಗಾಗಿ ನೀವು ಈಗ ಗುರುವಿನ ಶರಣಕ್ಕೆ ಯಾರೋ ಹೇಳಿದ್ರು, ಇಲ್ಲ ಕರ್ಕೊಂಡು ಹೋದರು, ಇಲ್ಲ ಅವರ ಉದಿ ಸಿಕ್ತೋ, ಇಲ್ಲ ಇದ್ದಕ್ಕಿದ್ದ ಹಾಗೆ ಶಿರಡಿಗೆ ಹೋದರು, ಇಲ್ಲ ಯಾವುದಾದ್ರೂ ರೂಪದಲ್ಲಿ ಗುರುವಿಗೆ ಕನೆಕ್ಟ್ ಆಗಿ ಅವರ ಶರಣದಲ್ಲಿ ಹೋಗಿಬಿಟ್ಟಿದ್ದೀರಾ ಅಂದರೆ ಇದು ಈ ಜನ್ಮದ ಕನೆಕ್ಷನನ್ನು ತೋರಿಸ್ತಾ ಇಲ್ಲ, ಇದು ಪೂರ್ವ ಜನ್ಮ ಅಂದರೆ ಹಿಂದಿನ ಜನ್ಮದ ಕನೆಕ್ಷನನ್ನು ತೋರಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಸುಧಾರಿಸ್ಕೊಳ್ಳೋಕ್ಕೆ ಅನೇಕ ರೀತಿಯ ಆಶೀರ್ವಾದ ಬಾಬಾರವರಿಂದ ಸಿಗ್ತಾ ಇದೆ, ಮಾರ್ಗದರ್ಶನ ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ. ಸನಿಹದಲ್ಲೇ ನಿಮಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ಹಾಗೆ ನಿಮಗೆ ನ್ಯಾಯ ಕೂಡ ಸಿಗುತ್ತೆ. ಹಾಗೆ ನೀವು ಯಾರಿಗಾದರೂ ಅನ್ಯಾಯ ಮಾಡಿದ್ರೆ ಪಾಠನೂ ಕೂಡ ಸಿಗುತ್ತೆ. ಆ ಪಾಠವನ್ನು ಕಲಿಯೋದ್ರ ಮೂಲಕ ಅದನ್ನು ಸುಧಾರಿಸ್ಕೊಳ್ಳಿ, ದ್ವೇಷವನ್ನು ಸಾಧಿಸೋದ್ರ ಮೂಲಕ ಅಲ್ಲ ಅನ್ನೋ ರೀತಿಯಲ್ಲಿ ಗುರುವು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತಿನ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದ್ರೆ ಗುರುವಿನ ಶರಣದಲ್ಲಿ ಶರಣಾಗಿ ನಮನ ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.